ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರನ್ನ ಕರೆಸಿದ್ದೀರಾ? ಯಾರಪ್ಪ ಇವತ್ತು ಮೇನ್ ಚೆಫ್, ಏನ್ ಅಡಿಗೆ ಮಾಡ್ತಾ ಇದ್ದಾರಪ್ಪ ಅಂತ ನೀವು ಅನ್ಕೊಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಚಂದ್ರಪ್ಪ ಅವರು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ವೈವಿಧ್ಯಮಯ ಅಡಿಗೆಗಳನ್ನ ಯಾವ ರೀತಿ ಮಾಡಬೇಕು, ಮದುವೆ ಮನೇಲಿ ಯಾವ ರೀತಿ ಮಾಡ್ತಾರೆ, 1000 ಜನ ಸೇರಿದಾಗ ಯಾವ ರೀತಿ ಮಾಡ್ತಾರೆ, ಆ 1000 ಜನ ಮಾಡಿದಂತ ಅಡಿಗೆನ ಕೇವಲ 3 ಜನಕ್ಕೆ ಮಾಡ್ಬೇಕಾದ್ರೆ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ ಚಂದ್ರಪ್ಪ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ನಮಸ್ಕಾರ ಚಂದ್ರಪ್ಪನವರೇ. ನಮಸ್ಕಾರ ಮುರಳಿಯವರೇ. ಚಂದ್ರಪ್ಪನವರೇ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಕಾರ್ಯಕ್ರಮಕ್ಕೆ ಇವತ್ತು ಏನು ಸ್ಪೆಷಲ್ ಆಗಿ ನಮಗೆ ತೋರಿಸ್ತಾ ಇದ್ದೀರಾ? ಈಗ ಮಟನ್ ಚಾಪ್ಸ್ ತೋರಿಸ್ತಾ ಇದ್ದೀನಿ. ಓಕೆ, ಚಂದ್ರಪ್ಪ ಅವ್ರ ಚಾಪ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಯಾವುದೇ ಮದುವೆಗೆ ಹೋಗ್ಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಮಟನ್ ಚಾಪ್ಸ್ ಮಾಡ್ತಾರೆ ಚಂದ್ರಪ್ಪ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅದ್ರ ಪಕ್ಕ 2 ಎಕ್ಸ್ಟ್ರಾ ಮುದ್ದೆ ಬಿದ್ದಿರುತ್ತೆ, ಇಲ್ಲಾಂದ್ರೆ 4 ಪೂರಿ ತಿನ್ನೋ ಕಡೆ 2 ಎಕ್ಸ್ಟ್ರಾ ಪೂರಿ ಬಿದ್ದಿರುತ್ತೆ. ಗೊತ್ತಾಯ್ತಲ್ಲ? ಆಗಿದ್ಮೇಲೆ ಆ ಮಟನ್ ಚಾಪ್ಸಿನ ರುಚಿ ನೀವು ನೋಡ್ಲೇಬೇಕು. ಚಂದ್ರಪ್ಪನವರೇ, ಶುರು ಮಾಡೋಣ. ಮಟನ್ ಚಾಪ್ಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಧನಿಯಾ ಪುಡಿ, ಕೊಬ್ಬರಿ ತುರಿ, ಕಾಳು ಮೆಣಸು, ಚಕ್ಕೆ, ಲವಂಗ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಪುದೀನ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದು ಸಾಮಗ್ರಿಗಳು ಹಾಕಿದ್ಮೇಲೆ ಆ ಮಟನ್ ಚಾಪ್ಸ್ ಸಖತ್ತಾಗಿ ಇರಬೇಕು. ಮಟನ್ ಬೇರೆ ಕಾಯ್ತಾ ಇದೆ. ಶುರು ಮಾಡೋಣ. ಏನ್ ಕೊಟ್ಟಿವ ನಿಮ್ಗೆ? ಈಗ ನನಗೆ ಒಂದು ಬಾಣ್ಲಿ ಕೊಡಿ, ಸ್ವಲ್ಪ ಎಣ್ಣೆ ಹಾಕಿ ಮುರಳಿಯವರೇ. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು. ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಚಾಪ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ಚಂದ್ರಪ್ಪ ಅವ್ರದ್ದು. ನೋಡೋಣ ಅವರು ರುಚಿ ಆಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ತುಂಬಾ ಜನ ಖುಷಿ ಆಗುತ್ತೆ. 1000 ಜನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ. ಸಪೋಸ್ ಏನಾದ್ರು ಇಂಥ ಚಾಪ್ಸ್ ನಾನು ನೋಡಕ್ ಆಗ್ಲಿಲ್ವಲ್ಲ, ಮರ್ತೋಯ್ತಲ್ಲ, ಚಂದ್ರಪ್ಪ ಅವ್ರ ಕಾರ್ಯಕ್ರಮ ನೋಡ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ಅವತ್ತು ಮನ್ಲಿಲ್ಲ ಅನ್ಕೊಳ್ಳೋರು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. Facebook/ಒಗ್ಗರಣೆ ಡಬ್ಬಿ ಇಲ್ಲಿಗೆ ಹೋದ್ರೆ ನಾವು ಮಾಡುವಂತ ಎಲ್ಲಾ ಕಾರ್ಯಕ್ರಮದ ಪ್ರೋಗ್ರಾಮ್ ಅಪ್ಡೇಟ್ ಆಗಿರುತ್ತೆ. ನಿಮ್ಗೆ ಯಾವ ಪ್ರೋಗ್ರಾಮ್ ಬೇಕು, ನಿಮ್ಗೆ ಯಾವ ತರ ಅಡಿಗೆ ಬೇಕು ಅಂತ ನಾವು ಬರ್ದು ಕಳಿಸಿದ್ರೆ ಖಂಡಿತವಾಗ್ಲೂ ಅದನ್ನ ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸಿ. ಚಂದ್ರಪ್ಪನವರೇ, ಶುರು ಮಾಡ್ತೀನಿ ಸರ್. ನೋಡಿ, ಫಸ್ಟ್ಗೆ ಮೊದಲಿಗೆ ಮೆಣಸು ಹಾಕ್ತಾ ಇದ್ದೀನಿ, ಕಾಳು ಮೆಣಸು. ಹಾಗೆ ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಇವಾಗ ಅರ್ಧ ಕೆಜಿ. ಓಕೆ, ಅರ್ಧ ಕೆಜಿಗೆ ಒಂದು 4 ಸೂರು ಚಕ್ಕೆ ಹಾಕಿದ್ದೀನಿ. ಓಕೆ, ಇದಕ್ಕೆ ಒಂದು 10 ಪೀಸ್ ಲವಂಗ ಹಾಕ್ತಾ ಇದ್ದೀನಿ. ಈ ಮಟನ್ ಅಲ್ಲಿ ಚಾಪ್ಸ್ ತಿನ್ನೋದಂದ್ರೆ ಸ್ವಲ್ಪ ಸ್ಪೆಷಲ್. ನೋಡಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ, ಈ ರೀತಿ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸಾನೆ ಗ್ರೀನ್ ಕಲರ್ ಬೇಕು ಅಂದರೆ ಓಕೆ, ಕೊತ್ತಂಬರಿ, ಪುದೀನ ಓಕೆ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿನೂ ಸ್ವಲ್ಪ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಆ ಕಲರಿನ ಜೊತೆಗೆ ತನ್ನದೇ ಆದಂಥ ವೈಶಿಷ್ಟ್ಯ ಗುಣಗಳನ್ನ ಹೊಂದಿದೆ. ನೋಡಿ, 1 ಸ್ಪೂನ್ ಅಷ್ಟು, ಅರ್ಧ ಕೆಜಿಗೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಮಟನ್ ಚಾಪ್ಸ್ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹೆಚ್ಚಾಗಿ ಬೀಳಬೇಕು. ಸ್ವಲ್ಪ ಹಸಿರು ಕಲರ್ ಆಗಿತ್ತು ಅಂದ್ರೆ ಆ ಚಾಪ್ಸ್ ತಿನ್ನಕ್ಕೆ ಒಂದು ಸ್ವಲ್ಪ ಮಜವಾಗಿರುತ್ತೆ. ನೋಡಿ, ಒಂದು ಅರ್ಧ ಕೆಜಿ ಮಟನ್ಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಸಾಕಾ ಸರ್? ಇಷ್ಟೇನೇನೆ ಸಾಕು. ಅದು ಧನಿಯಾ ಪುಡಿ ಜಾಸ್ತಿ ಹಾಕಿದ್ರೆ ಈ ಮಟನ್ ಸಾರು ಟೈಪ್ ಆಗುತ್ತೆ, ಮಟನ್ ಕರಿ ಟೈಪ್ ಆಗ್ಬಿಡ್ತದೆ. ಓಕೆ ಓಕೆ ಓಕೆ, ಅದರಿಂದ ಜಾಸ್ತಿ ಉಪಯೋಗಿಸ್ಬಾರ್ದು. ಇದು ಕೊಬ್ಬರಿ ಎಷ್ಟು ಹಾಕ್ತಾ ಇದ್ದೀರಾ? 2 ಸ್ಪೂನು. 2 ಸ್ಪೂನ್ ಕೊಬ್ಬರಿ ಇದೆಲ್ಲ ಹಾಕಿದ್ದೀನಿ. ಎಲ್ಲ ಆಗಿದೆ. ಈಗ ಆಫ್ ಮಾಡ್ಕೊಬಿಡೋಣ. ಆಫ್ ಮಾಡೋಣ? ಆಫ್ ಮಾಡೋದು ಬೇಡ, ಕುಕ್ಕರ್ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು 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 ಸಾಕು. ಓಕೆ, ಒಂದು ಅರ್ಧ ಕೆಜಿಗೆ 1 ಈರುಳ್ಳಿ ಅಷ್ಟು ಹಾಕಿ. ಎಲ್ಲ ಕರೆಕ್ಟಾಗಿ ತೆಗೆದು ಜಾಸ್ತಿ ತಂದಿಲ್ಲ. ಓಕೆ ಸರ್. ನೋಡಿ, ಇದು ಮೆಂತ್ಯ ಸೊಪ್ಪು. ಓಕೆ, ಮಟನ್ಗೆ ಯಾವತ್ತು ಚಾಪ್ಸ್ಗೆ ಸ್ವಲ್ಪ ಸೊಪ್ಪನ್ನ ಹಾಕಿದ್ರೆ. ಇದು ಪುದೀನ ಸೊಪ್ಪು. ಓಕೆ, ಏನೇನ್ಲಿ ಚೆನ್ನಪ್ಪ, ಎಷ್ಟೇ ವೆಜಿಟೇರಿಯನ್ ಅಡಿಗೆ ಮಾಡಿದ್ರು ಸಹ ಈ ಪಕ್ಕದ ಮನೆಯವ್ರು ಕಿಟಕಿ ತಟ್ಟಲ್ಲ. ಸ್ವಲ್ಪ ನಾನ್ ವೆಜಿಟೇರಿಯನ್ ಸ್ಮೆಲ್ ಬಂದ ತಕ್ಷಣ ಆ ಕಿಟಕಿ ಕಟ್ಟಕ್ಕೆ ಶುರು ಮಾಡ್ತಾರೆ ನೋಡ್ರಿ. ಅವರು ಏನ್ ಮಾಡಿರ್ತಾರೆ ಅಂದ್ರೆ ಮುರಳಿಯವರೇ, ಹೇಳಿ. ಕಿಟಕಿಗೆ ಲಾಕ್ ಇರಲ್ಲ. ಓಕೆ, ಇದಕ್ಕೋಸ್ಕರ ಕಿಟಕಿ ತಕೊಂಡಿರ್ತಾರೆ ಆಲ್ರೆಡಿ. ಅದರಿಂದ ತೊಳಿ ಹಂಗಾಗಿರ್ತದೆ. ಈಗ ಸ್ವಲ್ಪ ಇದಕ್ಕೆ ಅಷ್ಟು ಪುಡಿ ಹಾಕ್ಬಿಡೋಣ. ಹಾಕಿ ಸರ್, ಹಾಕಿ.
ಈಗ ನೋಡಿ ಮಟನ್ ಹಾಕ್ತಾ ಇದ್ದೀನಿ. ಓಕೆ. ಇದು ಮಟನ್ಗೆ ಈ ಥರ ಒಂದು ಲೈನ್ ಪೀಸು ಹಾಂ ಹಾಂ. ಸೆರ್ಸಿ ಓಕೆ. ಇಂಥದ್ದೆಲ್ಲ ಒಳ್ಳೆ ಮೆದು ಪೀಸ್ಗಳು. ಓಕೆ. ತೊಡೆ ಮಾಂಸ ಹಾಕ್ಬಾರ್ದು ಚಾಪ್ಸ್ಗೆ. ಓಕೆ. ಲೈನ್ ಹಾಕಿದ್ರೆ ಚೆನ್ನಾಗಿರ್ತದೆ ಚಾಪ್ಸ್ಗೆ. ಓಕೆ ಓಕೆ ಓಕೆ. ಏನು ಬೇಜಾರು ಮಾಡ್ಕೋಬೇಡಿ. ಓಕೆ. ಚಂದ್ರಪ್ಪನವರು ಶ್ರಾವಣ ಮಾಸದಲ್ಲಿ ಈ ರೀತಿ ತೋರಿಸ್ತಾವ್ರಲ್ಲ, ನಾವು ಏನು ಮಾಡೋದು? ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಸರ್. ನೀರೇನಾದರೂ ಹಾಕ್ಬೇಕಾ? ಬೇಡ. ಈಗ ಸ್ವಲ್ಪ ಹಾಕೋಬೇಕಾದ್ರೆ, ಇಲ್ಲ ಮಸಾಲೆನೆಲ್ಲ ಸ್ವಲ್ಪ ರುಬ್ಬುವಾಗ ಹಾಕೋಬಿಟ್ಟು ಅದೇ ಜಾಸ್ತಿ ಆದ್ರೆ ಸಾಕು. ಇದು ಕೂಗಿಸ್ಬೇಕಾ ಈಗ? ಕೂಗಿಸ್ಬೇಕು. ಬಟ್ ನೀರು ಹಾಕ್ತೆ ಕೂಗಿಸಿದ್ರೆ ಕೂಗುತ್ತಾ ಜಾಸ್ತಿ? ನೀರು ಬಿಡುತ್ತೆ ಇವಾಗ, ನೀರು ಬಿಡುತ್ತಾ? ನೀರು ಬಿಡುತ್ತೆ. ಉಪ್ಪು ಹಾಕಿದ್ದೀನಲ್ಲ, ಓಕೆ. ನೀರು ಬರುತ್ತೆ ಅದರಲ್ಲಿ. ಈಗ ನೀರು ಹಾಕಿದ್ರೆ ಏನಾಗುತ್ತೆ, ಜಾಸ್ತಿ ಆಗಿ ಸಾರು ಥರ ಆಗ್ಬಿಡ್ತದೆ. ಓಕೆ ಓಕೆ. ಏನಾದ್ರು ನಿಮಗೆ ಚಪಾತಿ ತಿನ್ನಕ್ಕೆ, ದೋಸೆ ತಿನ್ನಕ್ಕೆ, ಮುದ್ದೆ ರಾಗಿ ಮುದ್ದೆ ತಿನ್ನಕ್ಕೆ ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಲೂಸ್ ಮಾಡ್ಕೊಂಡು ಗ್ರೇವಿ ತರ ಮಾಡ್ಕೊಂಡು ತಿನ್ಬೋದು. ತಿನ್ಬೋದು. ಸ್ವಲ್ಪ ಡ್ರೈ ಆಗಿದ್ರೆ ಚಾಪ್ಸ್ ಸ್ವಲ್ಪ ಮಜಾ ಚಾಪ್ಸ್ ತರ ಇರುತ್ತೆ. ಓಕೆ. ಮುಚ್ಚೋಣವಾ? ಇವಾಗ ಮುಚ್ಚೋದಕ್ಕಿಂತ ಓಕೆ ಸುಮ್ಮನೆ ಉಶಿಲ್ ಹಾಕೋದು, ಉಶಿಲ್ ಮುಚ್ಚೋದು ಹಾಕೋದು ಬೇಡ. ಓಕೆ. ಸುಮ್ಮನೆ ಹಾಗೆ ಮುಚ್ಚಿರೋಣ. ಈಗ ಇದನ್ನು ರುಬ್ಕೊಂಡ್ಬಿಡ್ತೀನಿ ನಾನು. ಓಕೆ. ರುಬ್ಕೊಂಡ್ಬರ್ಬೇಕು ಅಂದ್ರೆ ನಿಮಗೆ ನಾನು ಜಾರ್ ಕೊಡಬೇಕು. ಸ್ವಲ್ಪ ನೀರು ಹಾಕಿ ಇವಾಗ. ಹಾಂ, ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ, ಸ್ವಲ್ಪ ಸ್ವಲ್ಪ. ಹಾಂ, ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಚಂದ್ರಪ್ಪ ಅವ್ರನ್ನ ಕರೆಸಿದೀವಿ. ನಮ್ಮ ಕಬ್ಬನ್ಪೇಟೆಯ ಚಂದ್ರಪ್ಪನವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಮಟನ್ ಚಾಪ್ಸ್ ಯಾವ ರೀತಿ ಮಾಡಬೇಕು, ಇದು ಯಾವ ರೀತಿ ಮಾಡಿದ್ರೆ ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ತುಂಬಾ ಜನ ಅಭಿಮಾನಿಗಳು ಇವ್ರು ಕೇಳಿದ್ರಂತೆ, ಏನ್ ಸಹ ಚಾಪ್ಸೇ ತೋರಿಸಿಲ್ಲ, ನಿಮ್ಮ ಅಡುಗೆನಲ್ಲಿ ಚಾಪ್ಸೇ ತಾನೇ ಇಂಪಾರ್ಟೆಂಟು, ದಯವಿಟ್ಟು ಚಾಪ್ಸ್ನ ತೋರಿಸಿ ಅಂತ ಇವತ್ತು ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಲ್ಲ ಮುಳ್ಳಿರು, ಇವತ್ತು ಚಾಪ್ಸೇ ಮಾಡೋದು ಅಂತ ಮನೆಯಿಂದ ಅದೇ ಫೋರ್ಸಲ್ಲಿ ಬಂದಿದ್ದಾರೆ. ಚಾಪ್ಸ್ನ ಮಾಡ್ತಾ ಇದ್ದಾರೆ. ಚಾಪ್ಸ್ನ ನೋಡ್ಕೊಳ್ತಾರೆ. ಅವ್ರು ಉಳ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಸರ್ ಬರ್ಬೋದಾ? ವಾಯ್ಸ್ ಬನ್ನಿ ಸರ್. ಈಗ ನೋಡಿ ಮಸಾಲೆ ಹಾಕ್ಬಿಡೋಣ. ಓಕೆ. ಚೆನ್ನಾಗಿ ನೀರೇನು ಕಡಿಮೆ ಆಗೋದು ಬೇಕಾಗಿಲ್ವಾ? ಇದೇ ನೀರಲ್ಲಿ ಅದು ಮುಚ್ಚಳ ಹಾಕ್ಬಿಟ್ರೆ, ಕುಕ್ಕರ್ ವಿಶಿಲ್ ಹಾಕ್ಬಿಟ್ರೆ ಬೇಕು. ಓಕೆ ಓಕೆ. ಈ ಮಸಾಲೆ ಹಾಕ್ಬಿಡೋಣ. ಇದು ಹಾಕಿದ್ಮೇಲೆ ವಿಸಲ್ ಹಾಕಿ ಕೂಗಿಸ್ಬೇಕಲ್ಲ? ವಿಶಿಲ್ ಹಾಕಿ ಸ್ವಲ್ಪ ನೀರು ಹಾಕಿ. ಕುಕ್ಕರಲ್ಲಿ ಮಾಡೋದ್ರಿಂದ ನಾವು ಹಂಗೆ ಡೈರೆಕ್ಟ್ ಮಾಡೋದಾದ್ರೆ ನೀರು ಎಷ್ಟು ಬೇಕು ಏನು ಅಂತ ನೋಡ್ಕೊಂಡು ಹಾಕೋಬಹುದು. ಉಪ್ಪು ಖಾರ ಎಲ್ಲ ನೋಡ್ಕೊಂಡು ತಿನ್ಕೊಂಡು ಮಾಡ್ಬೋದು ಮಾತಾಡ್ತಾ ನಿಮ್ ಜೊತೆ. ಈ ಮುಚ್ಚಳ ಹಾಕಿದ್ರೆ ತಿನ್ನೋದಿಲ್ಲ, ನಾವು ತಿನ್ನೋದು, ನೀವು ತಿನ್ನೋದು. ಮುಚ್ಚಳ ತೆಗೆಯವರೆಗೂ ಓಕೆ ಸುಮ್ಮನೆ ಇರ್ಬೇಕಾಗುತ್ತೆ. ಅದಕ್ಕೆ ಇವಾಗ ಒಂದೇ ಸರಿ ಹಾಕ್ಬಿಟ್ಟು ಓಕೆ. ಈಗ ಮುಚ್ಚಳ ಹಾಕ್ಬಿಟ್ರೆ ಓಕೆ. ಎಷ್ಟು ನಿಮಿಷಗಳ ಕಾಲ ಇದು ಕೂಗ್ಬೇಕಾಗುತ್ತೆ ಚಂದ್ರಪ್ಪನವ್ರೆ? ನಿಮಿಷ ಅಂತ ಇಲ್ಲ, ಇದು ಸ್ಟವ್ ಪ್ರೆಷರ್ ಹೆಂಗಿರುತ್ತೆ ಹಂಗೆ ತಗೊಳ್ತದೆ. ಮೂರು ವಿಶಿಲ್ ಮಿನಿಮಮ್ 3 ವಿಷಲ್ ಕೂಗ್ಲೇಬೇಕು. ನಾನ್ ವೆಜ್ ಅಂದ್ರೆ ಈ ಬೈಲ ಇದಲ್ವಾ? ಹೌದು, ಕುರಿ ಮಾಂಸ. ಹೌದು. 3 ವಿಶಿಲ್ ಹಾಕಿದ್ರೇನೆ ಅದು ಕರೆಕ್ಟ್ ಆಗಿ ಬೆಂದಿದೆ ಅಂತ. ಬೇಗ ತೆಗೆದ್ರೆ ಬೆಂದಿರಲ್ಲ. ಚಂದ್ರಪ್ಪನವ್ರೆ, ಅಂತೂ ಇವತ್ತು ನಮ್ಮ ಮೇನ್ ಕೋರ್ಸ್ ಅಲ್ಲಿ ಮಟನ್ ಚಾಪ್ಸ್ನ ತೋರಿಸಿದ್ದೀರಾ. ಇದು ಇನ್ನ ಆಗಿ 10 ನಿಮಿಷ ಆಗಿ ಡೌನ್ ಆಗಿ ಕೂಲ್ ಆಗಿ ನಾವು ತಿನ್ನೋ ಅಷ್ಟೊಳಗೆ ಫಟಾಫಟ್ ಅಂತ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಮಟನ್ ಚಾಪ್ಸ್ ಇವತ್ತು ಯಾಕೆ ಮಾಡಿದೆ ಅಂದ್ರೆ, ಈ ಕಮ್ಮನಹಳ್ಳಿಯಿಂದ ಒಬ್ರು ಪ್ರೇಮ ಅಂತ ಫೋನ್ ಮಾಡಿ, ಅಣ್ಣವರೇ ನಾನು ಮಟನ್ ಚಾಪ್ಸ್ ತೋರಿಸ್ಲೇಬೇಕು, ನಾ ಮಟನ್ ಚಾಪ್ಸ್ ಮಾಡಲೇಬೇಕು, ತಿನ್ಲೇಬೇಕು, ನೀವು ಮಟನ್ ಎಲ್ಲ ತೋರಿಸಿದ್ರೆ ಮಟನ್ ಚಾಪ್ಸ್ ತೋರಿಸಿ ಅಂತ ಅವ್ರು ಒತ್ತಾಯದ ಮೇಲೆ ಮಟನ್. ಓಕೆ. ಕಮ್ಮನಹಳ್ಳಿಯ ಪ್ರೇಮ ಅವ್ರು ಫೋನ್ ಮಾಡಿ ಚಂದ್ರಪ್ಪನವ್ರಿಗೆ ಮಟನ್ ಚಾಪ್ಸ್ ತೋರಿಸಿ ಚಂದ್ರಪ್ಪ ನಿಮ್ಗೋಸ್ಕರ ಕಾಯ್ತಾ ಇದೀವಿ ಅಂತ ಹೇಳಿದ್ದಾರೆ. ಆಗಿದೆ. ಈ ಮಟನ್ ಚಾಪ್ಸ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮುರಳಿಯವರೇ 12.5 ನಿಮಿಷಕ್ಕೆ ಮಾಡ್ಬೋದು ಸಾರ್ ಅಂತ ಚಂದ್ರಪ್ಪನವ್ರು ಹೇಳ್ತಾ ಇದ್ದಾರೆ. ನಾನು ಸಾರ್ 12 ನಿಮಿಷಕ್ಕೆ ಹೆಂಗಾಗುತ್ತೆ ಸರ್ ಅಂದೆ. ಟೈಮ್ ನೋಡ್ಕೊಳ್ಳಿ ಸರ್ ಅಂತ ಹೇಳಿದ್ರು. ನೋಡಿದ್ರೆ 12.5 ನಿಮಿಷಕ್ಕೆ ಚಾಪ್ಸ್ ರೆಡಿ ಮಾಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಯಾವ ರೀತಿ ಇದೆ ಅಂತ ನಾನು ಇನ್ನ ತೆಗೆದು ನೋಡಿಲ್ಲ. ಸರ್ ಓಪನ್ ಮಾಡಿ ಮಾಡೋಣ. ಓಎಸ್. ಮುರಳಿಯವರೇ, ಬಿಸಿ ಬಿಸಿ ಮಟನ್ ಚಾಪ್ಸ್ ರೆಡಿ ಇದೆ. ಓಕೆ. ಬಿಸಿ ಇದೆ, ನಿಧಾನವಾಗಿ ಟೇಸ್ಟ್ ಮಾಡಿ. ಮಟನ್ ಇದೆ, ಚಾಪ್ಸ್ ಇದೆ, ಗ್ರೇವಿ ಇದೆ, ಅದ್ಭುತವಾದಂಥದ್ದು. ಕೇವಲ 12ರಿಂದ 15 ನಿಮಿಷಕ್ಕೆ ನಿಮ್ಮ ಮನೇಲಿ ನೀವು ಫಸ್ಟ್ ಕ್ಲಾಸ್ ಆಗಿ ಮಟನ್ ಚಾಪ್ಸ್ನ ತಿಂತಾ ಇದ್ರೆ
ಇಂಥ ಅದ್ಭುತವಾಗಿ ಮಾಡಿರೋಂತ ಈ ಮಟನ್ ಚಾಪ್ಸ್ ನ ಈ 12 ನಿಮಿಷಕ್ಕೆ ಮಾಡ್ಬೋದು ಅಂತ ಬೇರೆ ಹೇಳಿದ್ರಲ್ಲ, ಇದನ್ನೆಲ್ಲ ನೀವು ನೋಡ್ಕೊಂಡಿಲ್ಲ ಅಂದ್ರೆ ಯಾಗ್ರಿ? ದಯವಿಟ್ಟು ಒಂದ್ಸರಿ ನೋಡ್ಕೊಳ್ರಿ. ಮಟನ್ ಚಾಪ್ಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಕಾಳುಮೆಣಸು, ಚಕ್ಕೆ, ಲವಂಗ ಹಾಕಿ ಹುರಿಯಿರಿ. ನಂತರ ಈರುಳ್ಳಿ, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಬಾಡಿಸಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಅರಿಶಿನ, ಮಟನ್ ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಉಪ್ಪು, ರುಬ್ಬಿಕೊಂಡ ಮಿಶ್ರಣ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಮಟನ್ ಚಾಪ್ಸ್ ರೆಡಿ ಟು ಈಟ್. ಬೆಂದಿದೆಯಾ? ಬೆಂದಿದೆ. ನಾನು ಸ್ವಲ್ಪ ಗ್ರೇವಿ ಕೊಡಿ ನೋಡೋಣ. ನನಗೆ ಡೌಟ್ ಇದೆ, ಯಾಕೋ ನೀವು ಸುಮ್ಮನೆ ಹಿಂಗಂದ್ರೆ ನನಗೆ ಡೌಟ್, ನನ್ನ ಮನಸ್ಸಿಗೆ ಕ್ಲಿಯರ್ ಆಗಬೇಕು. ಸರಿಯಾಗಿದೆ ಇಲ್ಲ ಬೇಜಾರು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಚಪ್ಪಲ ಏನ್ ಮಾಡೋಕ್ಕಾಗತ್ತೆ? ನಾನ್ ವೆಜ್ ಅಂದ್ರೆ ಏನ್ ಮಾಡೋದು? ಪೀಸ್ ನೀವು ತಿನ್ನಿ, ಸೇರುವ ನಾವು ತಿಂತೀವಿ, ನಮ್ಗೆ ಜೀರ್ಣ ಆಗಲ್ಲ. ತಿನ್ಕೊಳ್ಳಿ ಸ್ವಾಮಿ, ಮಾತಾಡ್ಸ್ಬಿಡಿ ನಮ್ಗೆ. ನಾಳೆ ಹೇಳುದಲ್ಲ, ಚಂದ್ರಪ್ಪ ಅವ್ರು ಮಾಡ್ತಾರೆ ಅಂದ್ರೆ ಇದೆಲ್ಲ ಪ್ರಾಬ್ಲಮ್ ಬರಕ್ಕೆ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ, ನಿಮ್ಗೂ ಖುಷಿ ಆಗುತ್ತೆ, ರುಚಿನೂ ಸರಿ ಹೋಗುತ್ತೆ. ಓಕೆ ಚಂದ್ರಪ್ಪ ಅವರೇ, ತುಂಬಾ ಚೆನ್ನಾಗಿ ಮಾಡಿರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫಟಾಫಟ್ ಅಂತ ಮಾಡಬೇಕು. ಫಟಾಫಟ್ ಅಂತ ಚಂದ್ರಪ್ಪ ಏನ್ ಮಾಡ್ತಾರೋ ಗೊತ್ತಿಲ್ಲ. ಚಂದ್ರಪ್ಪ ಅವರೇ ನಮಸ್ಕಾರ. ಫಟಾಫಟ್ ಅಂತ ಏನ್ ಮಾಡ್ತಾ ಇದ್ದೀರಾ? ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತಾರೆ. ಸ್ಪೆಷಲ್ ಉಪ್ಪಿಟ್ಟು. ಉಪ್ಪಿಟ್ಟು ಅಂದ್ರೆ ಏನೋ ಎಲ್ಲ ಮಾಡ್ತೀವಲ್ಲ ಅವಾಗಿಂದ ಅನ್ನೋದಲ್ಲ. ಓಕೆ. ವಿಧಾನ ಬೇರೆ ಇರುತ್ತೆ. ಆ ವಿಧಾನದಲ್ಲಿ ಟೇಸ್ಟ್ ಬೇರೆ ಚೇಂಜ್ ಆಗುತ್ತೆ. ಓಕೆ. ಉಪ್ಪಿಟ್ಟು ಅದೇ ರವೆ, ಅದೇ ಈರುಳ್ಳಿ, ಅದೇ ಮೆಣಸಿನಕಾಯಿ ಹಾಕೋದು. ಓಕೆ. ಬಟ್ ಮಾಡೋ ವಿಧಾನದಲ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ. ಖಂಡಿತವಾಗ್ಲೂ ಒಳ್ಳೆ ವಿಧಾನ ತೋರಿಸ್ಕೊಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಚಂದ್ರಪ್ಪನವ್ರಿಗೆ ಒಂದು ಸ್ಪೆಷಲ್ ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸಾಕಷ್ಟು ಜನ ಸರ್ ಬೆಳಗ್ಗೆ ಹೊತ್ತು ಮಾಡುವಂತ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ತೋರಿಸಿ ನಾವು ಮಾಡ್ತೀವಿ, ಆದ್ರೆ ಬೇರೆಯವ್ರು ಮಾಡಿ ತೋರಿಸಿದಾಗ ಅಯ್ಯೋ ನಾವ್ ಈ ತರ ಮಾಡ್ಕೊಳ್ಳಲ್ವಲ್ಲ ಯಾಕೆ ಅನ್ನೋ ಕ್ವಶನ್ ಮಾರ್ಕ್ ನಮಗೆ ಬರುತ್ತೆ. ಆದ್ರಿಂದ ಬ್ರೇಕ್ಫಾಸ್ಟ್ ನ ತೋರಿಸಿ ಅಂತ ಸಾಕಷ್ಟು ಜನ ಮೇಲ್ ಮಾಡಿದ್ದಾರೆ. ಅದರಿಂದ ಇವತ್ತು ಸ್ಪೆಷಲ್ ಉಪ್ಪಿಟ್ಟನ್ನ ತೋರಿಸ್ತಾ ಇದ್ದಾರೆ ಚಂದ್ರಪ್ಪನವರು. ಚಂದ್ರಪ್ಪನವರು ಏನ್ ಕೊಡ್ಲಿ ನಾನು ನಿಮ್ಗೆ? ಏನೇನ್ ತಂದಿದ್ದೀರಾ ಸ್ಪೆಷಲ್ ಉಪ್ಪಿಟ್ಟು ಮಾಡಕ್ಕೆ? ಸ್ಪೆಷಲ್ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: ಮೀಡಿಯಂ ರವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಗೋಡಂಬಿ, ತುಪ್ಪ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ದಪ್ಪ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಶುಂಠಿ, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸ್ಪೆಷಲ್ ಉಪ್ಪಿಟ್ಟು ರೆಡಿ ಮಾಡ್ಬೋದಾ? ಏನ್ ಕೊಡ್ಲಿವ ನಿಮ್ಗೆ ನಾನು? ಈಗ ಅದೊಂದು ಇದು ಕೊಡಿ, ಅದು ಕೊಡಿ. ಇದೇ ಸಾಕಾಗ್ಬೋದು ಉಪ್ಪಿಟ್ಟು? ಎರಡು ಬೇಕು. ಇದು ಕೊಡಿ, ಅದು ಕೊಟ್ಬಿಡಿ. ಎರಡು ಕೊಟ್ಬಿಡಿ ಒಂದಿಗೆ. ಪಟಾಪಟ್ ಅಂತ ಮಾಡ್ಬೇಕಲ್ಲ? ಹೌದು, ಪಟಾಪಟ್ ಅಂತ ಮಾಡುವ. ಎರಡು ಕೊಟ್ಬಿಡಿ. ಓಕೆ. ಏನ್ ಕೊಡ್ಲಿವ ನಿಮ್ಗೆ? ನೀರು ಕೊಡಿ. ನಾನು ಏನ್ ಯಾವ್ದ್ರಿಂದ ರವೆ ಆಗ್ತಾ ಇದ್ದೀನಿ ಅದನ್ನ ನೋಡ್ಕೊಳ್ಳಿ ಫಸ್ಟ್. ಓಕೆ. ಇದನ್ನ ಕಲೀರಿ. ಯಾಕಂತ ನೋಡಿ, 1 ಕಪ್ ರವೆ ಆಗ್ತಾ ಇದ್ದೀನಿ ನಾನು. ಓಎಸ್ ಕರೆಕ್ಟ್, ಎಕ್ಸಾಕ್ಟ್ಲಿ. ಇದು 1 ಕಪ್ ರವೆಗೆ ಓಕೆ ನಾನು ನೀರು ಅಳತೆ ಮಾಡಾಕ್ಬೇಕಲ್ಲಿ. ಫುಲ್ ಹಾಕಿ. 4 ಕಪ್ ನೀರು ಹಾಕಿದೀನಿ. ಅಂದ್ರೆ 1 ಕಪ್ ರವೆಗೆ 4 ಕಪ್ ಅಷ್ಟು ನೀರು ಹಾಕ್ಬೇಕು. ನೀರು ಹಾಕಿದ್ರೆ ಸ್ಮೂತ್ ಆಗಿರುತ್ತೆ. ಮಕ್ಕಳು ಎಲ್ಲ ತಿನ್ನಕ್ಕೆ ಅನುಕೂಲವಾಗಿರುತ್ತೆ. ತಗೊಳಕೊಳ್ಳಲ್ಲ. ಇದು ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡ್ರು ಅಲ್ಟೆ ಮೀರೋಯ್ತು ಅಂತ ಹೇಳಿದ್ರೆ ಉಪ್ಪಿಟ್ಟು ರಬ್ಬರ್ ಆದಾಗುತ್ತೆ, ಇಲ್ಲ ಪೇಸ್ಟ್ ಆದಾಗುತ್ತೆ, ರುಚಿ ಸಿಕ್ಕಲ್ಲ. ಪೇಸ್ಟ್ ಆದಂಗೆ ಆಗೋದ್ರು ಕಷ್ಟ ತಿನ್ನೋದು, ಗಂಜಿ ಆದಂಗೆ ಆಗ್ಬಿಟ್ರು ಕಷ್ಟ ತಿನ್ನೋದು. ಸ್ವಲ್ಪ ಉದುದ್ರಾಗಾದ್ರೂ ಹೆಂಗೋ ತಿನ್ಬಿಡ್ಬೋದು. ಓಕೆ ಓಕೆ ಓಕೆ. ಉದುದಾಗಿದ್ರು ತಿನ್ಬೋದು. ಓಕೆ. ಸ್ಮೂತ್ ಆಗಿರ್ಬೇಕು. ಅಂದ್ರೆ ಯಾವುದೇ ಅಡಿಗೆ ಮಾಡ್ಬೇಕಾದ್ರೆ ಅಳತೆ ಬಹಳ ಮುಖ್ಯ. ಅಳತೆ ಮೀರಿದ್ರೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಅಡಿಗೆ ಕ್ರಮ ತಪ್ಪೋಯ್ತು ಅಂತ ಹೇಳಿದ್ರೆ ರುಚಿನೂ ತಪ್ಪಾಗುತ್ತೆ, ಮಾಡಿರೋಂತ ಅಷ್ಟು ಅಡಿಗೆನೂ ವೇಸ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ನೋಡಿ, ದಿನ ಉಪ್ಪಿಟ್ಟು ಮಾಡ್ತೀವಿ, ಎಷ್ಟೋ ವರ್ಷಗಳಿಂದ ಉಪ್ಪಿಟ್ಟು ಮಾಡ್ತಾ ಇದೀವಿ. ಆದ್ರೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಅಳತೆನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಚಂದ್ರಪ್ಪನವ್ರು ಹೇಳ್ತಾ ಇದಾರೆ. ಅಳತೆ ನೋಡ್ಕೊಂಡು ರುಚಿಯಾದ ಉಪ್ಪಿಟ್ಟನ್ನ ಮಾಡಿ ಮನೇಲಿ ನೋಡಿ ರುಚಿ ನೋಡ್ಬೋದು. ಓಕೆ ಚಂದ್ರಪ್ಪ, ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ, 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಇದು ಅದು ಬೇಡ, ನೀವೇ ಮಾಡಿ. ಓಕೆ. ಏನು ಹೆಸರುಗಳಿಲ್ವ ನೀವು? ಏನೋ ಹೇಳಕ್ಕೆ ಮಾತಾಡ್ಕೊಂಡು ಮಾಡೋಣ ಅಂದರೆ ಹೇಳಿ. ಬಾರೋ ಇಲ್ಲಿ ರವೆ ಸ್ವಲ್ಪ ಉರಿ, ಓಕೆ, ಮೆಣಸಿನ್ಕಾಯಿ ಮುರಿ, ತೆಂಗಿನಕಾಯಿ ತುರಿ, ಉಪ್ಪಿಟ್ಟು ಮಾಡಿ ನನ್ನ ಕರಿ. ಹಾ ಎಲ್ಲ ರೈಮ್ಸ್ ಎಲ್ಲ ಕಲ್ತ್ಬಿಟ್ಟಿದ್ದೀರಾ ಬೊಂಬಾಟಾಗಿ. ಸಖತ್ತ ರೈಮ್ಸ್ ಎಲ್ಲ ಹೇಳ್ತಿರಲ್ಲ ಚಂದ್ರಪ್ಪನವ್ರೆ. ನಿಮಗೆ
ಸುಮ್ಮನೆ ರವಿ ಅಂತ ಮುರುಳಿ ನೋಡ್ಬಿಟ್ಟು ರವಿ ಅಂತ ಹೆಸರಿಕ್ಕಿದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಓಕೆ ಒಂದು ಉದ್ದಿನ ಬೇಳೆ, ಕಡಲೆಬೇಳೆ, ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ಹೆಸರು ಮಾಡಿ ಗೋಡಂಬಿ ಹಾಕೊಳ್ಳೋಣ. ಓಕೆ. ಅದಾದ್ಮೇಲೆ ಇನ್ನೊಂದೈತೆ ಕರ್ಬೇವಿನ ಸೊಪ್ಪು. ಉರಿರಿ, ರವೆ ಉರಿರಿ ಅಂತ ಹೇಳಿದ್ದೀನಲ್ಲ. ನೋಡಿ ರವೆ ಹಾಕ್ತಾ ಇದ್ದೀನಿ, ಉರಿರಿ. ಸರ್ ರವೆನ ಇದನ್ನ ಹಾಕೊಂಡು ಹುರ್ಕೋಬೋದಾ? ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಮೊದಲು ರವೆನ ಹುರ್ಕೊಂಡು ಆಮೇಲೆ ನಾವು ಉಪ್ಪಿಟ್ಟನ್ನ ಮಾಡುವಂತ ವಿಧಾನ ಕೇಳಿದ್ವಿ. ಸ್ಪೆಷಲ್ ಉಪ್ಪಿಟ್ಟು ಆದ್ರಿಂದ ಫಸ್ಟ್ ಎಣ್ಣೆ ಒಳಗೆ ನಾವು ಇದನ್ನೆಲ್ಲ ಒಗ್ಗರಣೆ ಹಾಕಿ ಅದ್ರೊಳಗೆ ರವೆ ಉರಿತೀವ. ಹೌದು, ಅದೇ ಹೇಳಿದ್ನಲ್ಲ ಫಸ್ಟ್, ಈ ಮಾಡೋ ವಿಧಾನ ಬೇರೆ. ಆ ವಿಧಾನದಲ್ಲಿ ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ, ಚೇಂಜ್ ಆಗುತ್ತೆ, ಆ ಟೇಸ್ಟ್ ಬರಲ್ಲ. ಉಪ್ಪಿಟ್ಟು ನೋಡಿ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ ನೋಡಿ ಇವಾಗ ಸ್ಮೆಲ್ ಬಂತಲ್ಲ. ಹೌದೌದೌದು ಹೌದು, ನಾವು ಬೇರೆ ತರನೇ ಬರ್ತಾ ಇದೆ ಉಪ್ಪಿಟ್ಟು. ನಿಮ್ಗೆ ಹೇಳಿದ್ರೆ ರವೆ ಉರಿಯೋಕೆ ನಿಮಗೆ ಬಿಟ್ಬಿಡಿ, ನಾನು ಎಲ್ಲ ಹಾಕ್ತಾ ಇರ್ಬೇಕಲ್ಲ. ಓಕೆ 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 ಓಕೆ, ನಿಮ್ಗೊಂದು ಹೇಳಿ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ. ರವೆ ಜೊತೆಗೇನೆ ಈರುಳ್ಳಿನೂ ಹಾಕೊಂಡಿದೀವಿ. ಅಂದ್ರೆ ನೀವು ಮದುವೆ ಮನೆಲ್ಲ ಇದೇ ಟೈಪಲ್ಲಿ ಅಡುಗೆ ಇದು ಮಾಡೋದಾ ನೀವು ಉಪ್ಪಿಟ್ಟನ್ನ? ನಮ್ಗೆ ಯಾವ ಟೈಪಲ್ಲಿ ಮಾಡ್ತೀರಿ ಅಂತ ಕೇಳಿದ್ರೆ ನಿಮ್ಗೆ ಅರ್ಥನೇ ಆಗಲ್ಲ. ಹೌದಾ? ನಾವು ಮಾಡ್ತಾ ಇರ್ತೀವಿ, ನಿಮ್ಗೇನೋ ಒಂದು ಸ್ಪೆಷಲ್ ತೋರಿಸ್ತು. ನಾವು ಹೇಳೋದಲ್ಲ, ನಾವು ಯಾವ ಥರ ಬೇಕಾದ್ರು ಯಾವ ಟೈಮ್ಗೆ ಹೆಂಗ್ ಅಡ್ಜಸ್ಟ್ ಆಗುತ್ತೋ ಹಂಗ ಅಡ್ಜಸ್ಟ್ ಮಾಡ್ಬಿಟ್ಟು ಹಂಗ ಅಡ್ಜಸ್ಟ್ ಮಾಡಿ ಜಾಸ್ತಿ ಚೆನ್ನಾಗಿರೋ ಉಪ್ಪಿಟ್ಟು ಬೇಕು ಅಂದ್ರೆ ಇದನ್ನೇ ಮಾಡ್ತೀರಾ? ಮಾಡ್ಬೇಕು. ಎಸ್, ಚೆನ್ನಾಗಿರೋ ಉಪ್ಪಿಟ್ಟು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿದಾಗ ಈ ಉಪ್ಪಿಟ್ಟು ಮಾಡ್ತೀರಾ. ಸ್ವಲ್ಪ ಬಟಾಣಿ ಹಾಕ್ತಾ ಇದೀನಿ. ಬಟಾಣಿ ಹಸಿದಾ ಏನು? ಹಸೆ ಬಟಾಣಿ. ಅದನ್ನ ನೀರಲ್ಲಿ ಬೇಯಿಸ್ಕೋಬೇಕು ಅಂತ ಏನಿಲ್ಲ, ಇಲ್ಲೇ ಬೆಂದೋಗ್ಬಿಡ್ತದೆ ಇವೆಲ್ಲಾನು. ಇವಾಗ ನೋಡಿ ಶುಂಠಿ ಹಾಕ್ತೀನಿ, ಕಟ್ ಮಾಡ್ಕೊಂಡಿರೋ ಶುಂಠಿ ಸ್ವಲ್ಪ. ಈಗ ಕ್ಯಾರೆಟ್ ಹಾಕ್ತಾ ಇದೀನಿ, ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದೀನಿ. ಓಕೆ. ಕ್ಯಾರೆಟ್ ಏನು ಒಳ್ಳೇದಂತ ಹೇಳ್ತಾರೆ. ಹೌದೌದು, ಒಳ್ಳೇದೇ ಒಳ್ಳೇದೇ. ಎಲ್ಲಾ ತರಕಾರಿಗಳು ಒಳ್ಳೇದೇ, ತಿನ್ಬೇಕು ಅಷ್ಟೇ, ತಿನ್ನೋ ವಿಧಾನ ಗೊತ್ತಿರ್ಬೇಕಷ್ಟೇ. ಒಂದು ಕ್ಯಾಪ್ಸಿಕಮ್ ಸ್ವಲ್ಪ ಹಾಕ್ತಾ ಇದೀನಿ. ಓಕೆ, ದಪ್ಪ ಮೆಣಸಿನಕಾಯಿನೂ ಸಹ ಹಾಕ್ತಾ ಇದೀವಿ. ಕ್ಯಾರೆಟ್ನ ಹಾಕಿದೀವಿ, ಸ್ವಲ್ಪ ತರಕಾರಿನೂ ಬಿದ್ದಿದೆ, ತುಪ್ಪ ಬಿದ್ದಿದೆ, ರವೆ ಬಿದ್ದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ. ಮೋಸ್ಟ್ಲಿ ಈ ಸಿಸ್ಟಮ್ನಲ್ಲಿ ನೀವು ಯಾರು ಉಪ್ಪಿಟ್ಟನ್ನ ಮಾಡಿರ್ಲಿಕ್ಕಿಲ್ಲ. ಅದೇ ಎಣ್ಣೆ ಚೆನ್ನಾಗಿ ನೀರನ್ನ ಕಾಯಿಸ್ಕೊಂಡು ಒಗ್ಗರಣೆ ಹಾಕಿ ಅದ್ರ ಮೇಲೆ ನೀರು ಹಾಕಿ ಅದ್ರೊಳಗೆ ರವೆ ಹಾಕೋ ಸಿಸ್ಟಮ್ನ ನೀವು ಕೇಳಿದ್ದೀರಾ. ಆದರೆ ಇವತ್ತು ಚಂದ್ರಪ್ಪನವರು ವಿಶೇಷವಾದಂತಹ ಒಂದು ಸ್ಪೆಷಲ್ ಉಪ್ಪಿಟ್ಟನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಸರ್ ಎಲ್ಲೆಲ್ಲ ಉಪ್ಪಿಟ್ಟು ತಿಂದಿರಾ, ನಾ ಮಾಡೋ ಉಪ್ಪಿಟ್ಟು ತಿಂದು ನೋಡಿ ಸರ್, ಆಮೇಲೆ ಹೇಳ್ತೀರಾ ಉಪ್ಪಿಟ್ಟು ಯಾಕೆ ಬೇಡ ಅಂತೀರಾ ನೀವು ಅಂತ. ನೋಡೋಣ, ಉಪ್ಪಿಟ್ಟೇನೋ ಚೆನ್ನಾಗೋ ಥರ ಕಾಣ್ತಾ ಇದೆ. ಎಲ್ಲ ರೀತಿಯ ತರಕಾರಿಗಳು ಬಿದ್ದಿದೆ ಇದಕ್ಕೆ. ಓಕೆ, ಇವಾಗ ಇದಕ್ಕೆ ಏನು ಹಾಕಿಲ್ಲ ನಾವು? ನನಗೆ ಗೊತ್ತಿರಂಗೆ ಕಾಯಿ ತುರಿ ಬಿಟ್ಟು ಎಲ್ಲ ಹಾಕ್ಬಿಟ್ಟಿದ್ದೀವಿ. ಉಪ್ಪು ಹಾಕಿಲ್ಲ ಮೇನು. ಓಕೆ ಅಲ್ವಾ? ಹೌದು. ನಾವು ಮಾತಲ್ಲೇ ಏನಾದ್ರು ಮರ್ತ್ರೆ ಓಕೆ ಕಷ್ಟ ಆಗುತ್ತೆ. ಸಾಕಾಗ್ಬೋದು ಅಂತೀರಲ್ಲ? ಸಾಕು 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 ಸಾಕು, ಕಮ್ಮಿ ಇದ್ರೂ ನಡೀತದೆ. ಜಾಸ್ತಿ ಆಗ್ಬಿಟ್ರೆ ಕಡಿಮೆ ಮಾಡ್ಕೊಳಕ್ ಆಗಲ್ವಲ್ಲ. ಉಪ್ಪಿಟ್ಟು ಹೋಗ್ಬಿಟ್ಟು ಉಪ್ಪಿನ ಹಿಟ್ಟಾಗ್ಬಿಡುತ್ತೆ, ಆಮೇಲೆ ಹಿಟ್ಟಾಗ್ಬಿಟ್ರೆ ಕಷ್ಟ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ತುರಿ ಜಾಸ್ತಿ ಬೇಡ. ಬೇಡ 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 ಬೇಡ, ಚೆನ್ನಾಗಿರಲ್ಲ. ಇವಾಗ ಸ್ವಲ್ಪ ದೂರ ನಿಂತ್ಕೊಳ್ಳಿ ನೀವು. ಆಗಿದೆ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಬೇಜಾರು ಮಾಡ್ಕೊಬೇಡಿ, ದೂರ ಆದ್ರೂ ಜಾಸ್ತಿ ದೂರ ಹೋಗ್ಬೇಡಿ, ನೋಡ್ಕೊಳ್ಳಿ. ಓಕೆ, ಉಪ್ಪಿಟ್ಟು ಅಂದ ತಕ್ಷಣ ಮೂಗು ಮುರಿಬೇಡಿ. ಎಲ್ಲರೂ ಮಾಡ್ತಾರೆ ಉಪ್ಪಿಟ್ಟು ಮಾಡೋದು ಏನ್ರಿ ಇದೆ ಅಂತ. ಆದ್ರೆ ಕೆಲವು ಕಡೆ ತಿಂದಾಗ ಎಷ್ಟು ಸಖತ್ತಾಗಿ ಉಪ್ಪಿಟ್ಟು ಮಾಡಿದ್ರೆ ಗೊತ್ತಾಗ್ರು. ನಾನು ಎಲ್ಲೂ ಉಪ್ಪಿಟ್ಟು ತಿನ್ನಲ್ಲ, ಆ ಹೋಟ್ಲಿಗೆ ಹೋದ್ರೆ ಮಾತ್ರ ಉಪ್ಪಿಟ್ಟು ತಿಂತೀನಿ ಅಂತ ಹೇಳೋರು ತುಂಬಾ ಜನ ಕೇಳಿದ್ದೀನಿ. ಚಂದ್ರಪ್ಪನವರೇ, ಉಪ್ಪಿಟ್ಟಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾರಂಟಿ ರೆಡಿ ಆಗಿದೆ ಉಪ್ಪಿಟ್ಟು, ಏನು ಅನುಮಾನನೇ ಬೇಡ. ಸರ್ವಿಂಗ್ ಬೋಲ್ಗೆ ಹಾಕ್ಬಿಡೋಣ. ಹಾಕಿ 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 ಹಾಕಿ. ಟಿಫನ್ ಮಾಡ್ತೀರಾ? ಟಿಫನ್ನೇ ಮಾಡೋಣ ಸರ್, ನಮ್ಗೇನು ಅಲ್ಲಲ್ಲ, ಇಷ್ಟೊಂದು ರುಚಿ ರುಚಿಯಾಗಿ ಮಾಡ್ಕೊಡ್ತಾ ಇದ್ರೆ ಟಿಫನ್ ಇನ್ನೊಂದ್ಸರಿನೂ ಮಾಡ್ಬೋದು, ಊಟನೂ ಇನ್ನೊಂದ್ಸರಿ ಮಾಡ್ಬೋದು ಸರ್. ಬಿಸಿ ಬಿಸಿ ಸ್ಪೆಷಲ್ ಉಪ್ಪಿಟ್ಟು ರೆಡಿ ಇದೆ. ನಿಧಾನವಾಗಿ ಬಿಸಿ ಇದೆ, ತೂಕನೂ ಜಾಸ್ತಿ ಇದೆ. ಸ್ಪೆಷಲ್ ಉಪ್ಪಿಟ್ಟು ಅಂದ ತಕ್ಷಣ ಇಷ್ಟೋ ತನಕ ಮಾಡಿದ ನೋಡ್ಕೊಂಡೆ. ಉಪ್ಪಿಟ್ಟು ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ನೋಡಿರ್ತೀವಲ್ಲ ನೀವೇ ಉಪ್ಪಿಟ್ಟು ಮಾಡೋ ಕ್ರಮ ಯಾವ ರೀತಿ ಅಂತ. ಆದರೆ ಚಂದ್ರಪ್ಪ ಮಾಡಿದ ಕ್ರಮನೇ ಸ್ವಲ್ಪ ವಿಚಿತ್ರವಾಗಿತ್ತು. ಆದರೆ ನೋಡ್ತಾ ಇದ್ರೆ ತುಂಬಾ ರುಚಿಯಾಗಿ ಬಂದಿದೆ. ಖಂಡಿತವಾಗ್ಲೂ
ಇಷ್ಟೊಂದು ಚೆನ್ನಾಗಿರುವಂತ ಸ್ಪೆಷಲ್ ಉಪ್ಪಿಟ್ಟು ಮಾಡೋದನ್ನ ನೀವು ನೋಡ್ಕೊಂಡಿಲ್ಲ ಅಂದ್ರೆ ತುಂಬಾ ವೇಸ್ಟ್ ರೀ, ನೋಡ್ಕೊಳ್ರಿ. ಸ್ಪೆಷಲ್ ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು ಹಾಕಿ ಅದು ಕಾಯಲು ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಕರಿಬೇವು, ರವೆ ಹಾಕಿ ಹುರಿದುಕೊಳ್ಳಿ. ನಂತರ ತುಪ್ಪ, ಈರುಳ್ಳಿ, ಹಸಿಮೆಣಸಿನಕಾಯಿ, ಬಟಾಣಿ, ಶುಂಠಿ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಬಿಸಿ ನೀರು ಹಾಕಿ ರವೆ ಬೇಯಲು ಬಿಡಿ. ಸ್ಪೆಷಲ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಲಾ? ನೋಡಿ ಸರ್, ಟೇಸ್ಟ್ ಏನು ಟಿಪ್ಪನೆ ಮಾಡಿ, ಟೇಸ್ಟ್ ನೋಡೋದ್ರಲ್ಲಿ ಏನಿದೆ ಹೊಟ್ಟೆ ತುಂಬ ಟಿಪ್ಪನೆ ಮಾಡಿ. ನಿಮ್ಗೆ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಯಾರು ಚೆಫ್ ಇರಲ್ಲ, ಏನೋ ಸ್ಪೆಷಲಿಸ್ಟ್ಗಳು ಯಾರು ಇರಲ್ಲ. ನೀವು ನಿಮ್ಮ ಮನೆಯ ವಿಶೇಷವಾದಂತ ಅಡಿಗೆ ಅಥವಾ ನಿಮ್ಗೆ ಇಷ್ಟವಾಗಿರುವಂತ ಅಡಿಗೆನ ತೋರಿಸುವಂತ ನಮ್ಮ ಈ ಸುತ್ತಿಗೆ ಇವತ್ತು ಬಂದಿದ್ದಾರೆ. ಯಾರನ್ನ ಕರೆಸಿದ್ರ ಮುರಳಿ? ಏನ್ ಟೇಸ್ಟ್ ಮಾಡ್ತಾ ಇದ್ದಾರ್ರಿ ಅಂತ ಕಾಯ್ತಾ ಇದ್ದೀರಾ? ನೋಡೋಣ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಅಂತ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ನಾನು ಅನ್ವಿತಾ ಅಂತ. ಅನ್ವಿತಾ, ಎಲ್ಲಿಂದ ಬರ್ತಾ ಇದ್ದೀರಾ? ಬೆಂಗಳೂರಿಂದಾನೆ. ನಾವು ಎಲ್ಲಿ? ಬೆಂಗಳೂರಲ್ಲಿ ಸದಾಶಿವ ನಗರ. ಏನ್ ಮಾಡ್ಕೊಂಡಿದ್ದೀರಾ ಅನ್ವಿತಾ? ನಂದು ಇಂಜಿನಿಯರಿಂಗ್ ಜಸ್ಟ್ ಮುಗಿಸ್ದೆ, ಒಂದು 2 months ಆಯ್ತು. ಇಂಜಿನಿಯರ್ ಮುಗಿದೋಯ್ತಾ? ಮುಗ್ದೋಯ್ತು. ಅಯ್ಯೋ, ಇಂಜಿನಿಯರ್ಗೆ ಮುಗಿದೋಯ್ತಲ್ಲಪ್ಪ. ಹೌದು. ಓಕೆ, ಇವಾಗ ನೀವು ಯಾರ ಜೊತೆ ಬಂದಿದ್ದೀರಾ? ನಾನು ನನ್ನ ತಾಯಿ ಜೊತೆ ಬಂದಿದ್ದೀನಿ. ನಿಮ್ ತಂದೆನೂ ಬರ್ತೀವಿ ಅಂತ ಹೇಳಿದ್ರು, ಬಂದಿಲ್ಲ. ಅವ್ರು ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬರ್ತೀನಿ, ಅವ್ರಿಗೆ ಅಡ್ಗೆ ಮಾಡಿಸ್ಬಿಡ. ಅವ್ರ ಕಲೆ ಮಾಡ್ಸೋಣ. ಚೆನ್ನಾಗಿ ಅಡಿಗೆ ಮಾಡ್ತಾರೆ ನಿಮ್ ಡ್ಯಾಡಿ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವರಿಂದಾನೇ ನಂಗೆ ಬಂದಿರೋದು ಅಡ್ಗೆ. ಹೌದಾ? ಗೋವಿಂದರಾಜು ಅಂತ ಇವ್ರ ತಂದೆಯವ್ರ ಹೆಸರು, ಸಿಕ್ಕಾಪಟ್ಟೆ ಒಳ್ಳೆ ಕುಕ್ ಅಂತ ಅವ್ರು ಹೇಳ್ತಾ ಇದ್ರೆ ನಮಗ್ ಗೊತ್ತಿರ್ಲಿಲ್ಲ. ಓಕೆ, ಇವತ್ತು ಏನ್ ಮಾಡಕ್ ಬಂದಿದ್ದೀರಾ ಅನ್ವಿತಾ? ವೆಜ್ ಆಲ್ಫ್ರೆಡೋ ಅಂತ ನಾನು ಇವತ್ತು ಮಾಡ್ತಾ ಇರೋದು. ಏನದು? ಕನ್ನಡದ ಹೆಸರು ಹೇಳ್ರಿ, ಇದೇನ್ರಿ ರೀ ನೀವು? ಇಲ್ಲ, ಅದು ಕಾಂಪ್ಲಿಕೇಟೆಡ್ ಅಷ್ಟೇನಿಲ್ಲ, ಹೆಸರಷ್ಟು. ಇಟ್ಸ್ ಜಸ್ಟ್ ಒಂದ್ ಸಿಂಪಲ್ ಇಟಾಲಿಯನ್ ಪಾಸ್ತಾ ಡಿಶ್ ಅಷ್ಟೇ. ಇಟಾಲಿಯನ್ ಪಾಸ್ತಾ ಡಿಶ್ ಅಷ್ಟೇ. ಓಕೆ ಓಕೆ ಓಕೆ. ಪಾಸ್ತಾಗಳು ಬೇಕು ಅಂತ ಸಾಕಷ್ಟು ಜನ ಕೇಳಿದ್ದಾರೆ. ಪಾಸ್ತಾ ತೋರ್ಸೋದೇ ಇಲ್ರಿ ನೀವೇನ್ರಿ ಅಂತ. ಪರವಾಗಿಲ್ಲ, ಇವತ್ತು ಪಾಸ್ತಾನು ತೋರ್ಸಕ್ ಬಂದಿದ್ದಾರೆ ಅನ್ವಿತಾ ಅವರು. ಓಕೆ, ಇವತ್ತು ನೀವು ಪಾಸ್ತಾ ಮಾಡಕ್ಕೆ ಏನೇನ್ ತಂದಿದ್ದೀರಾ ಇಂಗ್ರೀಡಿಯೆಂಟ್ಸ್? ವೆಜ್ ಆಲ್ಫ್ರೆಡೋ ಬೇಕಾಗುವ ಸಾಮಗ್ರಿಗಳು: ಪೆನೆ ಪಾಸ್ತಾ, ಮೈದಾ ಹಿಟ್ಟು, ತುರಿದ ಚೀಸ್, ಬ್ರೊಕೊಲಿ, ಬೆಳ್ಳುಳ್ಳಿ, ಈರುಳ್ಳಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಬೆಣ್ಣೆ, ಆಲಿವ್ ಎಣ್ಣೆ, ಹಾಲು, ಉಪ್ಪು. ಓಕೆ, ಪರವಾಗಿಲ್ಲ. ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ನಮ್ಗೆ ಫಸ್ಟ್ ಇದು ಸ್ವಲ್ಪ ಬೇಯಿಸ್ಕೊಳ್ಳೋದಿದೆ. ಯಾವ್ದನ್ನ? ಬ್ರಾಕೊಲಿನ್ ಬೇಯಿಸ್ಕೊಳ್ಬೇಕು. ಅದಕ್ಕೆ ಏನ್ ಕೊಡ್ಲಿ? ಒಂದ್ ಸಣ್ಣದ್ ಕೊಡ್ಲಾ? ಹಾ, ಕೊಡಿ, ಇದು ಕೊಡಿ. ಸಾಕು ಅನ್ಸುತ್ತಲ್ಲ ಸಾಕು, ಬ್ರಾಕೊಲಿನ್ ಬೇಯಿಸ್ಕೊಳ್ಲಿಕ್ಕೆ? ಸಾಕು. ಓಕೆ, ನೀರ್ ಹಾಕ್ಬೇಕಲ್ವಾ? ಹಾ, ನೀರ್ ಹಾಕ್ಬೇಕು. ಈ ಫಸ್ಟ್ ಅದಾದ ತಕ್ಷಣ ಸ್ವಲ್ಪ ಭಯ ಆಯ್ತು ನನ್ಗೆ. ಸ್ವಲ್ಪ ಇದು ಬೇಕಾದ್ರೆ ಸ್ವಲ್ಪ ಹೂಕೋಸ್ ತರನೇ ಇರುತ್ತೆ. ಹೂಕೋಸ್ ಫ್ಲೇವರ್ ಆಲ್ಮೋಸ್ಟ್ ಅದೇ ತರ ಇರುತ್ತೆ, ಬಟ್ ಇಟ್ಸ್ ವೆರಿ ಹೆಲ್ದಿ ಕಂಪೇರ್ ಟು ಹೂಕೋಸು. ಹೌದಾ? ಇದನ್ನ ಡಿಶ್ ಅಲ್ಲಿ ಆಡ್ ಮಾಡಿದ್ರೆ ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಏನ್ ಮಾಡ್ತೀರಾ ಬಿಡುವಿನ ಸಮಯದಲ್ಲಿ ಮನೇಲಿ? ನಾನು ಸ್ವಲ್ಪ ಫಿಟ್ನೆಸ್ ಫ್ರೀಕು. ಓಕೆ. ಆಕ್ವಾ ಏರೋಬಿಕ್ಸ್ ಹೋಗ್ತೀನಿ, Okay. ಆಮೇಲೆ ಜಿಮ್ಗೆ ಹೋಗ್ತೀನಿ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? ಜಿಮ್ಗೆ ಸುಮಾರು ಲಾಂಗ್ ಟೈಮ್, ಒಂದು 3-4 years ಇಂದ ಹೋಗ್ತೀನಿ. 3-4 years ಇಂದ ಎಷ್ಟು ಕೆಜಿ ರಿಲೀಸ್ ಮಾಡಿದೀರಾ? ಮಾಡಿದೀನಿ. ಮಾಡಿದೀರಾ? ಮಾಡಿದೀನಿ. ಓಕೆ. ನನ್ನ ತುಂಬಾ ಹಿಂದಿಂದ ನೋಡಿದವರು ಗೊತ್ತಾಗುತ್ತೆ. ಅದೇ ನನ್ಗೆ ಗೊತ್ತಾಯ್ತು ಸ್ವಲ್ಪ, ಅದಕ್ಕೆ ಅನ್ಕೊಂಡೆ. ಥ್ಯಾಂಕ್ ಯು. ಓಕೆ ಓಕೆ ಓಕೆ, ಇವಾಗ ಒಂದ್ ಸ್ವಲ್ಪ ಬೆಣ್ಣೆ ಹಾಕೊಳ್ತೀನಿ. ಇಷ್ಟು ಹಾಕೊಳ್ಳೋಣ. ಹಾಕೊಳ್ಳೇಬೇಕು, ಸ್ವಲ್ಪ ಬೆಣ್ಣೆ ಅಂದ್ರೆ ಇಷ್ಟು ಹಾಕೊಳ್ಳೇಬೇಕು. ಹೌದು. ಇವಾಗ ಈ ಬೆಣ್ಣೆ ಏನಂದ್ರೆ ಓಕೆ. ತುಂಬಾ ಹೀಟ್ ಆದ್ರೆ ಸ್ವಲ್ಪ ಬರ್ನ್ ಆಗೋಗುತ್ತೆ. ಏನಿದು? ಇದು ಆಲಿವ್ ಆಯಿಲ್. ಇವಾಗ Okay. ಅದನ್ನ ಬರ್ನ್ ಆಗದೆ ಇರೋಂಗೆ ಪ್ರಿವೆಂಟ್ ಮಾಡೋದಕ್ಕೆ Okay. ನಾವು ಆಲಿವ್ ಆಯಿಲ್ ಹಾಕೊಂಡ್ಬಿಡೋದು ಒಂದ್ ಸ್ವಲ್ಪ. Okay. ಇಲ್ದೋರೆ ಯೂಶಲಿ ಬೆಣ್ಣೆ ಸ್ವಲ್ಪ ಇದಾಗಿದ್ರೆ ಓಕೆ ಗೀ ಕನ್ವರ್ಟ್ ಆಗೋಗುತ್ತೆ. ಓಕೆ. ಇದನ್ನ ಬಿಟ್ಟು ಏನೇನ್ ಮಾಡ್ತೀರಾ ಅಡಿಗೆ ನಮ್ಮಲ್ಲಿ ನೀವು? ನಂಗೆ ತುಂಬಾ ಇಷ್ಟ ಅಡ್ಗೆ ಅನ್ನೋದಂದ್ರೆ, ತುಂಬಾ ಇಷ್ಟ. ಎನಿ ರೆಸ್ಟೋರೆಂಟ್ ಹೋದ್ರೆ ಅಲ್ಲಿ ಏನು ಅಂತ ಶೆಫ್ ಕೇಳಿ ಹೇಗ್ ಮಾಡೋದು ಸ್ಪೆಷಲ್ ಏನಂತ ಕೇಳ್ಕೊಂಡು ನಿಮ್ಮ ಅಪ್ಪನ ಮೇಲೆ ಟ್ರೈ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ. ಓಕೆ ಓಕೆ. ಇವಾಗ ಗಾರ್ಲಿಕ್ ಹಾಕೊಳ್ಳೋಣ. Okay. ಫೈನ್ಲಿ ಚಾಪ್ ಗಾರ್ಲಿಕ್. ಓಕೆ. ಈರುಳ್ಳಿ ತಗೊಳ್ಳೋಣ. ಇದು ಫೈನ್ಲಿ ಚಾಪ್ಡ್. ಓಕೆ. ಎನಿ ಇಟಾಲಿಯನ್ ಡಿಶ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಗಾರ್ಲಿಕ್, ಓಕೆ. ಗಾರ್ಲಿಕ್ ಅಂಡ್ ಅನಿಯನ್, ಬಟರ್, ಚೀಸ್. ಇದನ್ನೆಲ್ಲ ನೀವೇ ಎಷ್ಟಿರಾ ಅಥವಾ ನಿಮ್ಮ ಅಮ್ಮ ಹೆಚ್ಚಿಕೊಡ್ತಾರಾ? ನಾನೇ ಹೆಚ್ಚಬೇಕು. ಕೈ ತೋರಿಸಿ ಒಂದ್ಸರಿ. ಕೈ ತೋರಿಸಿ ಒಂದ್ಸರಿ. ನಿಮ್ಮ ಅಮ್ಮ ಹೆಚ್ಚಿಕೊಟ್ಟಿದ್ದಾರೆ. ನಿಮ್ಮ ಅಮ್ಮ ಹೆಚ್ಚಿಕೊಟ್ಟಿದ್ದಾರೆ. ಓಹೋ. ಇದನ್ನ ಆಫ್ ಮಾಡೋಣ? ಹಾ, ಮಾಡಿ. ಇದನ್ನ ಆಫ್ ಮಾಡೋಣ. ಓಕೆ, ಅದು ಆಫ್ ಆಯ್ತು. ಇವಾಗ ನಾನು ಇದಕ್ಕೊಂದ್ ಸ್ವಲ್ಪ ಬೆಲ್ ಪೆಪ್ಪರ್ಸ್ ಹಾಕೊಳ್ತೀನಿ. ಓಕೆ. ದಪ್ಪ ಮೆಣಸಿನಕಾಯಿ. ದಪ್ಪ ಮೆಣಸಿನಕಾಯಿ ಅಂದ್ರೆ ಕೆಂಪು ಮತ್ತು ಹಳದಿ ಬಣ್ಣದ ದಪ್ಪ ಮೆಣಸಿನಕಾಯಿನ ಹಾಕೊಂಡಿದ್ದಾರೆ.
ಇದಕ್ಕೆ ಗ್ರೀನ್ ಕ್ಯಾಪ್ಸಿಕಮ್ ಏನಾದ್ರೂ ಹಾಕೊಂಡ್ರೆ ಓಕೆ. ಒಂದ್ ಸ್ವಲ್ಪ ಫ್ಲೇವರ್ ಡಿಫ್ರೆಂಟ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ನೀವು ಇದಕ್ಕೆ ಹೌದು. ಬೇಡ, ಸ್ವಲ್ಪ ಇಂಡಿಯನ್ ಫ್ಲೇವರ್ ಬಂದ್ಬಿಡುತ್ತೆ, ಅದಕ್ಕೆ ನಾನು ಇದನ್ನ ಚೂಸ್ ಮಾಡಿದ್ದೀನಿ. ಕಾಲೇಜು ಮುಗೀತಾ ಪೂರ್ತಿಯಾಗಿ ಆಗೋಯ್ತಾ ಕಾಲೇಜು? ಆಗೋಯ್ತು. 4 years ಆಫ್ ಏನ್ ಇಂಜಿನಿಯರಿಂಗ್ ತಗೊಂಡಿದ್ದು? ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ತಗೊಂಡಿದ್ದೆ. ಕೆಲ್ಸಕ್ಕೆಲ್ಲ ಕ್ಯಾಂಪಸ್ ಇಂಟ್ರೋ ಆಗಿದೆಯಾ? ಆಯ್ತು. ಎಲ್ಲಿ ಅದೇ. ಸಿಕ್ಕಿದೆ ಕೆಲಸ? ಇನ್ನೊಂದು L&T ಇನ್ಫೋಟೆಕ್ ಅಂತ ಓಕೆ. ಸಾಫ್ಟ್ವೇರ್ ಕಂಪನಿ, ಆಮೇಲೆ ಮೈಕ್ರೋ ಲ್ಯಾಂಡ್ ಸಿಸ್ಟಮ್ಸ್ ಅಂತ. ಓಕೆ. ಸೊ ಆಗಿದೆ. ಇನ್ನ 2 ತಿಂಗಳು ಕೆಲ್ಸಕ್ಕೆ ಹೋಗ್ಬೇಕಾಗ್ಬೋದು. 2 ತಿಂಗಳು ಇರಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ಹೋಗ್ಬೇಕಾಗುತ್ತೆ. ಹೌದು. ಓಕೆ, ಇದೊಂದ್ ಸ್ವಲ್ಪ ಆಗಿದೆ. ಒಂದು ಸುಮಾರಾಗಾದ್ರೆ ಸಾಕು, ಯಾಕಂದ್ರೆ ಅದು ವೆರಿ ಲೈಟ್ ವೆಜಿಟೇಬಲ್ ಅದು. ಓಕೆ. ಇವಾಗ ನೆಕ್ಸ್ಟ್ ಅಳತೆ ಪ್ರಕಾರ ಹಾಕ್ಬೇಕಾ? ಹೌದು, ಫಸ್ಟ್ 1 ಕಪ್ ಹಾಕಿದೆ, 2 ಕಪ್ ನಮ್ ಕನ್ಸಿಸ್ಟೆನ್ಸಿ ಬೇಕಾದಾಗ ಹಾಕೊಳ್ಬಹುದು. ಓಕೆ. ಇಷ್ಟು ಹಾಕಿದ್ದೀನಿ. ಓಕೆ. ಆಲ್ಮೋಸ್ಟ್ 2 ಕಪ್ಸ್ ಅಷ್ಟು. ಇದನ್ನ ಸ್ಟ್ರೈನ್ ಮಾಡ್ಕೊಂಡ್ ಬರೋಣ. ವಯಸ್ ಈಗ ಹಾ, ಅದನ್ನ ಹಾಕ್ತೀರಾ ಅದಕ್ಕೆ? ಇವಾಗ ಹಾಕ್ತೀನಿ, ಲಾಸ್ಟ್ ಅಲ್ಲಿ ಹಾಕ್ತೀನಿ ಅದು ಪಾಸ್ತಾ ಜೊತೆ. ಓಕೆ, ಇವಾಗ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್, ಆಮೇಲೆ ಎಲ್ರಿಗೂ ಇಷ್ಟ ಆಗುವಂಥದ್ದು ಗ್ರೇಟೆಡ್ ಚೀಸ್ ಹಾಕೊಳ್ಳಿ. ಚೀಸು, ಬೆಣ್ಣೆ, ಎಣ್ಣೆ. ಓಕೆ 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 ಓಕೆ. ಸ್ವಲ್ಪ ನೀರ್ ಹಾಕೋಣ. ಓಕೆ. ಪಾಸ್ತಾದ ಸ್ವಲ್ಪ ಗುಣಗಳೆಲ್ಲ ಕಾಣ್ತಾ ಇದೆ. ನಾವು ತಿಂತಾ ಇದ್ದ ಪಾಸ್ತಾ ಹಿಂಗೆ ಇರುತ್ತಲ್ವಾ ಅಂತ ಅನ್ಕೊಳ್ಳೋ ಮಟ್ಟಿಗೆ ಬಂದಿದೆ. ನೋಡೋಣ. ಹೌದು. ಇದಕ್ಕೇನಂದ್ರೆ ತುಂಬಾ ತಿನ್ ಅಂದ್ರೆ ಕನ್ಸಿಸ್ಟೆನ್ಸಿ. ಸ್ವಲ್ಪ ನೀರ್ ಹಾಕೋಬೋದಾ? ಹಾಲು ಹಾಕೋಬೇಕು. ಹಾಲು ಹಾಕೋಬಹುದು. ಇಲ್ದೋದ್ರೆ ಮೈದಾನ ಮತ್ತೆ ಹಾಲ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಬಹುದು. ಸೊ ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಫಾರ್ ಫ್ಲೇವರಿಂಗ್. ಇವಾಗ ಓಕೆ. ಪೆಪ್ಪರ್ ಹಾಕೊಳ್ಳೋಣ. ಹಾಕಿ. ನೀವು ರೆಗ್ಯುಲರ್ ಪೆಪ್ಪರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆಮೇಲೆ ಇವಾಗ ನಾನು ಏನಿದು? ಆರಿಗ್ಯಾನೋ ಅಂತ. ಏನ್ರಿ ಅದು? ಆರಿಗ್ಯಾನೋ ಅನ್ನೋದು ಇಟಾಲಿಯನ್ ಫ್ಲೇವರಿಂಗ್ ಸೀಸನಿಂಗ್. ಇದಾ? ಹೌದು. ಒಂದ್ ನಿಮಿಷ ತಾಳ್ರಿ. ಸ್ಮೆಲ್ ಮಾಡಿ ನೋಡಿ ಹಾಗೆ. ಚೆನ್ನಾಗಿದೆ. ಹೌದು. ಎಲ್ಲಿ ಸಿಗುತ್ತಿದ್ದು? ಎಲ್ಲಾ ಅಂಗಡಿಯಲ್ಲೂ ಸಿಗುತ್ತೆ. Okay. ಇವಾಗ ಏನ್ ಗೊತ್ತಾ, ಇನ್ನೂ ಇಂಟೆಲಿಜೆಂಟ್ ಆಗಿ ಮಾಡ್ಕೊಳ್ಬೇಕು ಅಂದ್ರೆ ಈ ಪಿಜ್ಜಾ ಜೊತೆ ಆರ್ಡರ್ ಮಾಡ್ತೀವಲ್ಲ ನಾವು, ಅದ್ರ ಜೊತೆ ಸೀಸನಿಂಗ್ ಕೊಡ್ತಾರಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಓಕೆ. ಸೊ ವೆರಿ ಈಸಿಲಿ. ಚೆನ್ನಾಗಿದೆಯಪ್ಪ ಇದು. ಉಪ್ಪು ಹುಳಿ ಖಾರ ಜೋರಾಗಿದೆ. ಎಲ್ಲ ಇದೆ ಇದು. ಇವಾಗ ಬ್ರಾಕೊಲಿ ಹಾಕೋಣ. ಹಾಕ್ಬಿಡೋಣ. ಓಕೆ. ಇದನ್ನ ಆಗ್ಲೇ ನಾವು ಒಂದು 2-3 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದೀವಿ. ಬೇಯಿಸ್ಕೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೇದು. ಇವಾಗ ಪಾಸ್ತಾನು ಹಾಕೊಂಡ್ ಬಿಡೋಣ. ಹಾಕಿ. ಪಾಸ್ತಾ ಎಲ್ಲ ಕಡಿಮೆ ಬೆಲೆ ಅಲ್ಲಪ್ಪ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹೋಟೆಲ್ ಎಲ್ಲ ತಿನ್ನಕ್ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಸಖತ್ತಾಗಿ ತೋರಿಸ್ಕೊಟ್ಟಿದೀವಿ. ಮನೇಲೆ ಮಾಡ್ಕೊಂಡು ತಿನ್ನಿ. ಇದು ಒಬ್ರು ತಿನ್ಬೋದಾ, ಇಬ್ರು ತಿನ್ಬೋದಾ, 3 ಜನ ತಿನ್ಬೋದಾ? ಇದನ್ನ ಹೇಗ್ ಬೇಕಾದ್ರೂ ತಿನ್ಬೋದು. ನೀವ್ ಕೊಟ್ರೆ ನಿಮ್ಗೆ ಎಷ್ಟು ತಿಂತೀರಾ? ಒಬ್ರಿಗೆ ಸಾಕಾಗತ್ತಾ ಇದು? ಇಲ್ಲ, ಇಬ್ರು ಅಲ್ವಾ ಇದು? ಒಂದ್ 3-4 ಜನ ತಿನ್ಬೋದು. ಓಕೆ. ಅದ್ ನೀವು ತಿನ್ನಿರಲ್ವಾ, ಅದಕ್ಕೆ ಕೇಳಿದ್ರೆ. ನಾವೆಲ್ಲಿ ತಿನ್ನಲ್ಲಪ್ಪ ಇದೆಲ್ಲ. ಇದು ರೆಸ್ಟೋರೆಂಟ್ಸ್ಗೆಲ್ಲ ಹೋದ್ರೆ ₹1000 ಖರ್ಚು ಮಾಡ್ಬೇಕು ಇಂತ ಇಟಾಲಿಯನ್ ಡಿಶ್, ಪಿಜ್ಜಾ ಅಂತೆ ಅದಂತೆ. ಇಲ್ಲ, ಫಸ್ಟ್ ಖರ್ಚು ಮಾಡೋದು ಆಮೇಲೆ ಇದು ಆರ್ಡರ್ ಮಾಡಕ್ ಬರ್ಬೇಕು. ಅವ್ನಿಗೆ ಕೇಳ್ಬೇಕು ಇದು ಪೈಪ್ ತರ ಇರುತ್ತಾ, ಚಪಾಟಿ ಆಗಿರುತ್ತಾ, ಗುಂಡಾಗಿರುತ್ತಾ ಅಂತ ಕೇಳ್ಬೇಕು. ಕರೆಕ್ಟ್. ಅವ್ನಿಗೆ ಅರ್ಥ ಆಗಿದ್ದು, ನಾವು ತಿಂದಿದ್ದು, ಅವ್ನು ಕೊಟ್ಟಿದ್ದು, ಹಂಗಾಗ್ಬಿಡುತ್ತೆ. ಕರೆಕ್ಟ್. ಓಕೆ, ಇದಕ್ಕೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಇನ್ನೂ ಸ್ವಲ್ಪ ಉಪ್ಪು ಬೇಕು ಅನಿಸ್ತಾ ಇದೆಯಾ? ಬೇಕು ಅನಿಸ್ತದೆ, ಯಾಕಂದ್ರೆ ಇದು ಚೀಸ್ ಅಲ್ಲೂ ಉಪ್ಪಿರುತ್ತೆ. ಓಕೆ. ಆಮೇಲೆ ಆರಿಗ್ಯಾನೋ ಯೂಸ್ ಮಾಡಿದ್ನಲ್ಲ, ಅದಲ್ಲೂ ಉಪ್ಪಿರುತ್ತೆ. ಸೊ ಒಂದು ಜಸ್ಟ್ 1 ಪಿಂಚ್ ಆಫ್ ಸಾಲ್ಟ್ ಯೂಸ್ ಮಾಡಿದ್ರೆ ಸಾಕು. ಓಕೆ. ರೆಡಿನಾ? ಎಸ್. ಮುರಳಿ ಅವರೇ, ವೆಜ್ ಆಲ್ಫ್ರೆಡೋ ಕರೆಕ್ಟ್ ಫೋರ್ಕ್ ಎತ್ಕೊಂಡಿದ್ದೀರಾ? ಅಲ್ಲ, ನೀವು ಕೊಡೋದಕ್ಕಿಂತ ಮೊದಲು ನಮ್ಮ ಕೈಲಿ ಫೋರ್ಕ್ ಬಂದಿದ್ದೇನೆ, ತಿನ್ನಕ್ಕೆ ನಾವು ರೆಡಿ ಇದೀವಿ ಅಂತ. ಏನಾದ್ರು ಹೆಸರು ಹೇಳಿ. ವೆಜ್ ಆಲ್ಫ್ರೆಡೋ ರೆಡಿ ಆಗಿದೆ. ವೆಜ್ ಆಲ್ಫ್ರೆಡೋ ನನ್ನ ಕೈಲಿ ಬಂದಾಗಿದೆ. ಇದು ತುಂಬಾ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಸಿಸ್ಟಮ್ ಅಲ್ಲಿ ಮಾಡಿದ್ರು. ನೀರಾಗೆಲ್ಲ ಇಲ್ಲ, ಅದೆಲ್ಲೋ ಆ ಥರ ಎಲ್ಲ ನೋಡಿರ್ತೀರಾ ನೀವು ಮಾಡಿದಾಗ ಆ ಥರ ಎಲ್ಲ ಆಗಿರುತ್ತೆ. ಇದು ಒಳ್ಳೆ ಸಿಸ್ಟಮ್ ಅಲ್ಲಿ ಮಾಡ್ಕೊಂಡ್ರು. ಇದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ನಾವು ಹೊಸ ತಿಂಡಿಗಳ ಕಡೆ ಗಮನ ಕೊಟ್ರೆ ಬೇರೆಯವ್ರಿಗೂ ಸಹ ಇಷ್ಟ ಆಗುತ್ತೆ, ನಿಮ್ಮ ಮನೆಯವ್ರಿಗೂ ಸಹ ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಒಂದ್ಸರಿ ನೋಡ್ಕೊಳ್ಳಿ. ವೆಜ್ ಆಲ್ಫ್ರೆಡೋ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಆಲಿವ್ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿಯಿರಿ. ಆಮೇಲೆ ಬಣ್ಣದ ದಪ್ಪ ಮೆಣಸಿನಕಾಯಿ, ಹಾಲು, ತುರಿದ ಚೀಸ್, ಸ್ವಲ್ಪ ನೀರು ಹಾಕಿ ಕುದಿಸಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಆರಿಗ್ಯಾನೋ, ಬೇಯಿಸಿದ ಬ್ರೊಕೊಲಿ,
ಬೇಯಿಸಿದ ಪಾಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಉಪ್ಪು ಹಾಕಿ ಕಲಸಿದರೆ ಇಟಾಲಿಯನ್ ಪಾಸ್ತಾ ವೆಜ್ ಆಲ್ಫ್ರೆಡೋ ರೆಡಿ ಟು ಈಟ್. ಸರ್ ಗೋವಿಂದರಾಜ್ ಅವರೇ ಏನ್ ಹೇಳಿ? ಎಸ್ಸಾ? ನೀವ್ ಎಸ್ ಅಂದ್ರೆ ನಾವ್ ಎಸ್ ಇಲ್ಲಿ. ಓಕೆ, ಟ್ರೈ ಮಾಡಿ ಅಂತ ಇದ್ದಾರೆ. ಈಗ ಏನ್ ನಿಮ್ಗೆ ಕೊಡ್ಬೇಕಾ ಸ್ವಲ್ಪ? ಇಲ್ಲ ಕೊಡ್ಬೇಕಾ ನಿಮ್ಗೆ? ನೀವ್ ತಿನ್ಬಿಡಿ, ಆಮೇಲೆ ತಿನ್ನೋಣ. ನಿಮ್ಗೆ ಇಷ್ಟ ಆದ್ರೆ ನಮ್ಗೆ ತುಂಬಾ ಖುಷಿ. ಇದ್ರ ಹೆಸರೇನು? ಬ್ರಾಕೊಲಿ ಅಂತ. ತಡಿ ಅದು ನೋಡ್ತೀನಿ, ಅದು ಹೆಂಗಿದೆ ಅಂತ ನೋಡ್ಲೇಬೇಕು ನಾನು ಇವತ್ತು. ಇದೆಯಲ್ಲ ಫ್ಲೇವರ್. ಹೌದು, ಚೆನ್ನಾಗಿದೆ. ಚೆನ್ನಾದ್ಯಾ? ಫಸ್ಟ್ ಕ್ಲಾಸ್ ಇದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಮ್ ಹೆಸರು ಅಂತ ಹೇಳಿದ್ರಿ? ಅನ್ವಿತಾ. ಅನ್ವಿತಾ ಅಲ್ಲ, ಇನ್ನೊಂದೇನೋ ಹೇಳ್ತಾರೆ ನಿಮ್ ಫ್ರೆಂಡ್ ಎಲ್ಲ ಹೇಳ್ತಾರಲ್ಲ, ಏನಂತ? ಏನೋ ಹೇಳಿದ್ರಲ್ಲ, ಇದನ್ನೇ ಮಾಡೋದು ನೀನು ಅಂತ. ಹಾ, ವೆಜ್ ಆಲ್ಫ್ರೆಡೋ ಅಂತ. ವೆಜ್ ಆಲ್ಫ್ರೆಡೋ ಅಂದ್ರ ತುಂಬಾ ಚೆನ್ನಾಗಿ ಮಾಡಿದೀರಾ, ತುಂಬಾ ಇಷ್ಟ ಆಯ್ತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಗೆ ಶಶಿ ಅವರು ವಾಷಿಂಗ್ ಪೌಡರ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಭೀಮಾ ಫೈನಲ್ ಅವರು ಫೈನಲ್ ಏನ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಯೂಸ್ ಮಾಡಬಹುದು. ಇದಲ್ಲದೆ ಪಾತ್ರೆ ತೊಳಿಲಿಕ್ಕೆ ಆರ್ಯ ಡಿಶ್ ವಾಶ್ ಅನ್ನ ಕೊಡ್ತಾ ಇದ್ದಾರೆ. ಬಟ್ಟೆನಲ್ಲಿ ತುಂಬಿಸ್ಕೊಂಡು ಸಖತ್ತಾಗಿ ಬಟ್ಟೆ ಒಕ್ಕೋಬಹುದು. ಮುರಳಿ ಅವರೇ ಹೇಳಿ. ಮತ್ತು ಜಿ ಕನ್ನಡ ವಾಹಿನಿ ಅವ್ರಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಲ್ಲ, ಅವಕಾಶ ಮಾಡ್ಕೊಟ್ಟಿದ್ದಿಲ್ಲ, ಅವಕಾಶ ಉಪಯೋಗಿಸ್ಕೊಂಡಿದ್ದಕ್ಕೆ ತುಂಬಾ ಚೆನ್ನಾಗಿ ಅವಕಾಶನ ಉಪಯೋಗಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಮುಂದಿನ ಸುತ್ತು ಹೋಗೋದಕ್ಕಿಂತ ಮೊದಲು ಹಿಂದಿನ ಸುತ್ತದೇ ಸುಧಾರಿಸ್ಕೊಳ್ತಾ ಇದೀವಿ. ಅನ್ವಿತಾ ಅವರು ಸಖತ್ತಾಗಿರೋ ಪಾಸ್ತಾ ಮಾಡ್ಕೊಟ್ಟಿದ್ರು, ಅದು ಇಷ್ಟಲ್ಲ ಇಷ್ಟು ಮಾಡ್ಕೊಟ್ಟಿದ್ರು, ತುಂಬಾ ತಿನ್ನಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮು. ಒಳ್ಳೆ ಆರೋಗ್ಯದ ಅಡುಗೆ ಹೇಳ್ಕೊಡ್ತೀವಿ ಮುರಳಿ, ನೀವು ಜಾಸ್ತಿ ತಿಂದ್ರು ಪರವಾಗಿಲ್ಲ, ಅದೆಲ್ಲ ಜೀರ್ಣ ಮಾಡ್ಸಕ್ ನಮ್ಮ ಹತ್ರ ಸಿಕ್ಕಾಪಟ್ಟೆ ಮೆಟೀರಿಯಲ್ ನಾವು ಇಟ್ಕೊಂಡಿದೀವಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚೂಡ. ಶುರು ಮಾಡಕ್ಕೆ ಏನೇನ್ ಬೇಕು, ಏನೇನ್ ತಂದಿದ್ದೀರಾ ನೀವು? ಓಟ್ಸ್ ಚೂಡ. ಬೇಕಾಗುವ ಸಾಮಗ್ರಿಗಳು: ಓಟ್ಸ್, ಪೇಪರ್ ಅವಲಕ್ಕಿ, ಹುರಿಗಡಲೆ, ಕಡಲೆಕಾಯಿ ಬೀಜ, ಅರಿಶಿನ, ಹಸಿಮೆಣಸಿನಕಾಯಿ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಇವಾಗ ಏನ್ ಕೊಡ್ಲಿ ನಿಮ್ಗೆ ನಾನು? ಒಂದ್ ಕಡಾಯಿ ಕೊಡಿ. ಕಡಾಯಿ ಸಾಕಾಗತ್ತಾ? ಸಾಕು. ಈಗ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಯಾವ್ದನ್ನ? ಅವಲಕ್ಕಿ ಮತ್ತೆ ಓಟ್ಸ್ ನ. 1 ಕಪ್ ಓಟ್ಸ್. ಈಗ ಎಲ್ಲರಿಗೂ ಗೊತ್ತು ಓಟ್ಸ್ ಎಷ್ಟು ಆರೋಗ್ಯಕರ ಅಂತ. ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹೌದು, ಇದರಲ್ಲಿ ಜಾಸ್ತಿ ಫೈಬರ್ ಇದೆ. ಓಕೆ. ಚಿವಡಾದಲ್ಲಿ ಅಷ್ಟೇನು ಅನ್ಹೆಲ್ದಿ ಅಂತ ಏನು ಇಲ್ಲ, ಆದ್ರೂ ಅದರಲ್ಲೂ ನಾವು ಒಂದ್ ಸ್ವಲ್ಪ ಇನ್ನೂ ಹೆಲ್ದಿ ಇಂಗ್ರೀಡಿಯೆಂಟ್ ಆಡ್ ಮಾಡೋಣ ಅಂತ. ಓಕೆ 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 ಓಕೆ. ಅಂದ್ರೆ ಚೂಡಾದಲ್ಲೂ ನಾವು ಓಟ್ಸ್ ಅಲ್ಲೂ ಚೂಡಾ ಮಾಡ್ಕೋಬಹುದು. ಹೌದು, ಅದು ಸ್ವಲ್ಪ ಹೆಲ್ದಿ ಆಗಿರುತ್ತೆ ಅಂತ. ಯಾಕಂದ್ರೆ ಇದರಲ್ಲಿ ಫೈಬರ್, ಸಾಲ್ಯುಬಲ್ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ವಾ, ಹಾಗಾಗಿ ಇನ್ನೊಂದ್ ಸ್ವಲ್ಪ ಚೂಡಾಗೆ ಫೈಬರ್ ಕಂಟೆಂಟ್ ಆಡ್ ಮಾಡೋಣ ಅಂತ. ಓಕೆ 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 ಓಕೆ. ಇದನ್ನ ಡ್ರೈ ರೋಸ್ಟ್, ಯಾವ್ದು ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ತಾ ಇದೀವಿ. ಇದೊಂದ್ ಸ್ವಲ್ಪ ಕ್ರಿಸ್ಪ್ ಆಗತ್ತೆ, ಕ್ರಿಸ್ಪಿ ಆಗಿ ಬರ್ಬೇಕು. ಈಗ ಚೆನ್ನಾಗಿ ಅದು ಸ್ಮೆಲ್ ಅರೋಮಾ ಬರ್ತಾ ಇದೆ, ರೋಸ್ಟ್ ಆಗ್ತಿದೆ. ಸಾಕೀಗ. ಈಗ ಅದೇ ತರ ಅವಲಕ್ಕಿ ಇದನ್ನು ಡ್ರೈ ರೋಸ್ಟ್. ಇದನ್ನ ಡ್ರೈ ರೋಸ್ಟ್ ಕ್ರಿಸ್ಪಿ ಆಗಿರ್ಲಿ. ಇದರಲ್ಲಿ ಅಯನ್ ಕಂಟೆಂಟ್, ಅವಲಕ್ಕಿ ಅಯನ್ ಕಂಟೆಂಟ್ ಇರುತ್ತೆ. ಆದ್ರೆ ಇದು ಅಕ್ಕಿಯಲ್ಲಿ ಮಾಡೋದ್ರಿಂದ ಅಕ್ಕಿಯಿಂದ ಅಯನ್ ಕಂಟೆಂಟ್ ಬರಲ್ಲ, ಇದು ಪ್ರೆಸ್ ಮಾಡಿರ್ತಾರೆ, ಅದರಿಂದ ಇದರಲ್ಲಿ ಅಯನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಇವಾಗ ಡಯಾಬಿಟಿಸ್ ಅವರು ಇದು ತಿನ್ಬೋದಾ? ತಿನ್ಬಹುದು, ಅನ್ನ ತಿನ್ನಲ್ಲ ಅಂದ್ಕೊಳ್ತಾರಲ್ಲ, ತಗೋಬಹುದು. ಅನ್ನನು ಇದು ಅಕ್ಕಿಯಿಂದನೇ ಮಾಡಿರೋದು, ಬಟ್ ಆ ಅಂಶ ಇರುತ್ತೆ. ಈಗ ನಾವು ಅದ್ರ ಜೊತೆಗೆ ನಾವು ಕಡಲೆ ಬೀಜ ಎಲ್ಲ ಉಪಯೋಗಿಸ್ತಾ ಇದೀವಿ, ಪ್ರೋಟೀನ್ ಅಂಶನೂ ಇರುತ್ತೆ, ಎಲ್ಲ ಅದು ಕಂಬೈನ್ ಆಗುತ್ತೆ, ಇದೊಂದು ಬ್ಯಾಲೆನ್ಸ್ ಆಗುತ್ತೆ. ಇದೇನು ತುಂಬಾ ಉರಿಯೋ ಅವಶ್ಯಕತೆ ಇಲ್ಲ, ಬೇಗ ಅದು ರೋಸ್ಟ್ ಆಗ್ಬಿಡುತ್ತೆ. ಈಗ ಅದಕ್ಕೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಅದೇ ಸಾಕಾಗ್ಬೋದಲ್ಲ? ಸಾಕಾಗತ್ತೆ. ಎಣ್ಣೆ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆ. ಈಗ ನಾವು ಸಾಸಿವೆ ಹಾಕೋಣ. ಅದು ಕ್ರಾಕಲ್ ಆದ್ಮೇಲೆ ಯಾವಾಗಲೂ ಫಸ್ಟ್ ಕಡಲೆ ಬೀಜನ ಹಾಕಿದ್ರೆ ಇದು ಚೆನ್ನಾಗಿ ಬೆಂದಿರುತ್ತೆ. ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಾದ್ರೆ ನಾವು ಕಡಲೆ, ಈಗ ಚೂಡ ಅಂತ ಅಂದ್ರೆ ಅದಕ್ಕೆ ಕಡಲೆ ಬೀಜ ಒಂದು ಟೆಕ್ಸ್ಚರ್ ಕೊಡುತ್ತೆ, ಟೇಸ್ಟ್ ಕೊಡುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತೆ ನಾವು ಇದು ಎಣ್ಣೆ ಅಂಶ ಇರುತ್ತೆ ಇದ್ರಲ್ಲೇ, ಮತ್ತೆ ಪ್ರೋಟೀನ್ ಅಂಶನೂ ಜಾಸ್ತಿ ಇರುತ್ತೆ. ಕಡಲೆ ಬೀಜ ಅಂದ್ರೆ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇದನ್ನು ಬಡವರ ಬಾದಾಮಿ ಅಂತಾನೆ ಹೇಳ್ತಾರೆ. ಓಲಿಕ್ ಆಸಿಡ್ ಅಂತಾನು ಇರುತ್ತೆ, ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರುತ್ತೆ. ಸ್ವಲ್ಪ ಕಡಿಮೆ ಮಾಡಿ. ಅದಕ್ಕೆ ನಾವು ಹುರಿಗಡ್ಲೆನೂ ಹಾಕೊಳ್ಳೋಣ ಸ್ವಲ್ಪ.
ಇದ್ರಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶ ಇರುತ್ತೆ, ಮಕ್ಕಳಿಗೆಲ್ಲ ಇದು ತುಂಬಾನೇ ಹೆಲ್ದಿ. ಓಕೆ, ಕಡಲೆಕಾಯಿ ಬೀಜ ತಿನ್ಬೋದು. ಬಡವರ ಬಾದಾಮಿ ಕಡಲೆಕಾಯಿ ಬೀಜ ತಿಂದ್ರೆ ಏನೂ ಆಗಲ್ಲ. ಎಲ್ಲಾನು ಸ್ವಲ್ಪ ಹಿತ ಮಿತದಲ್ಲಿ ತಿಂದ್ರೆ ಖಂಡಿತ ಹೌದು. ಆರೋಗ್ಯವಾಗಿ ಇರಬಹುದು. ಇದಕ್ಕೆ ನಾವು ಹಸಿಮೆಣಸಿನಕಾಯಿ ಹಾಕೋಣ ಓಕೆ, ಖಾರಕ್ಕೆ. ಆಗಿದೆ. ಓಕೆ, ಅಷ್ಟೇ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಕಲ್ಲರು, ಸ್ವಲ್ಪ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಚೂಡ, ಇದು ಕರಿಬೇವು, ಕರಿಬೇವಿನ ಸೊಪ್ಪು. ಈಗ ಇದನ್ನ ಹಾಕೋಣ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. Okay. ಇದೆಲ್ಲ ಉಪ್ಪೆಲ್ಲ ಇದೆಲ್ಲದಕ್ಕೂ ಸೇರ್ಬೇಕು. ಓಕೆ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಕ್ರಿಸ್ಪ್ ಆಗತ್ತೆ. ಓಕೆ. ಜಾಸ್ತಿ ಎಣ್ಣೆ ಇಲ್ಲ, ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಮಾತ್ರ ಅಷ್ಟೇ ಎಣ್ಣೆ. ಯಾಕಂದ್ರೆ ಇದು ಮೊದಲೇ ತಿಳಿಸಿರೋ ಹಾಗೆ ಇದು ನಮ್ಮ ಡಯಟ್ ಫುಡ್ಡು. ಜೊತೆಗೆ ನಮ್ಮ ಮೇಡಮ್ ಅವರು ಸಹ ಆರೋಗ್ಯದ ಅಡುಗೆ ಕಡೆಗೆ ತುಂಬಾ ಗಮನ ಕೊಟ್ಟಿದ್ದಾರೆ. ಈ ತರ ಮಾಡ್ಕೊಂಡು ತಿಂದ್ರೆ ಯಾವುದೇ ರೀತಿ ಪರಿಣಾಮ ಆಗಲ್ಲ. ಜಾಸ್ತಿ ಎಣ್ಣೆ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಹಾಕೊಂಡು ಇನ್ನೂ ಸ್ವಲ್ಪ ಹಾಕೊಂಡು ತಿಂದ್ರೆ ಎಫೆಕ್ಟ್ ಆಗ್ಬೋದು. ಈ ತರ ತಿಂದ್ರೆ ಯಾವತ್ತೂ ಎಫೆಕ್ಟ್ ಆಗಲ್ಲ ಅಂತ ರೀನಾ ಅವ್ರು ಹೇಳ್ತಾ ಇದ್ದಾರೆ. ಈಗ ಮಿಕ್ಸ್ ಆಗಿದೆ. ಈಗ ಬೇಕು ಅನ್ನೋರಿಗೆ ಒರಿಜಿನಲ್ ಅಥೆಂಟಿಕ್ ಚೂಡಾದಲ್ಲಿ ಸ್ವಲ್ಪ ಸಕ್ಕರೆ ಪುಡಿ ಯೂಸ್ ಮಾಡ್ತಾರೆ, ಸ್ವಲ್ಪ ಸಿಹಿಗೋಸ್ಕರ. ಅದಕ್ಕೆ ಹಾಕಿ ಆಫ್ madam. ಮಾಡಿ ಸ್ವಲ್ಪ ಸಕ್ಕರೆ ಪುಡಿನ. ಓಕೆ, ಗೊತ್ತೇ ಆಗಲ್ಲ ಅಲ್ಲ ಅದು. ಹೌದು, ಸ್ವೀಟ್ ಸ್ವಲ್ಪ ಮಾತ್ರ ಅಷ್ಟೇ. ಬಂದಿರುತ್ತೆ. ಅದ್ರ ಜಸ್ಟ್ ಅದರ ಟೇಸ್ಟ್ ಅಷ್ಟೇ. ಓಕೆ, ಬೇಡ ಅಂತ ಅಂದ್ರೆ ಡಯಾಬಿಟಿಕ್ಸ್ ಇರೋರು ಸಕ್ಕರೆ ಪುಡಿನ ಅವಾಯ್ಡ್ ಮಾಡ್ಬೋದು. ಹಾಕದೇ ಇದ್ರೂ ಪರವಾಗಿಲ್ಲ. ಇದನ್ನ ಆಫ್ ಮಾಡಿ ಸಕ್ಕರೆ ಪುಡಿ ಉದುರಿಸಿದ್ರೆ ಅದು ಒಂದೊಂದ್ ಕಡೆ ಅಂದ್ರೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ಇದು ರೆಡಿ ರೆಡಿ, ಆಗಿದೆ. ಚೂಡ ರೆಡಿ ಆಯ್ತು. ಈಗ ಮುರಳಿಯವರೇ ನೋಡಿ, ಹೆಲ್ದಿ ಓಟ್ಸ್ ಚೂಡ ರೆಡಿ ಆಗಿದೆ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು ರೀನಾ. ಪ್ರದೀಪ್ ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಒಳ್ಳೆ ಒಂದು ಚೂಡಾನ ಮನೇಲಿ ಯಾವ ರೀತಿ ಮಾಡ್ಕೋಬಹುದು, ಡಯಟ್ ಆಗೇ ಇಟ್ಕೊಂಡು ಡಯಟ್ ಆಗೇ ಸ್ವಲ್ಪ ರುಚಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು, ಬೇಗ ಮಾಡಿದ್ರು. ಇಷ್ಟೊಂದು ನೀಟಾಗಿ ನೀವು ಮನೇಲೆ ಮಾಡ್ಕೋಬಹುದು, ಇನ್ನೂ ರುಚಿಯಾಗಿ ಮಾಡ್ಕೊಂಡು ತಿನ್ಕೋಬಹುದು. ಆದ್ರೆ ನೀವು ಒಂದ್ಸರಿ ನೋಡ್ಕೊಂಡ್ರೆ ಮಾತ್ರ ಮಾಡ್ಕೊಳಕ್ ಸಾಧ್ಯ. ನೋಡ್ಕೊಳ್ಳಿ. ಓಟ್ಸ್ ಚೂಡ ಮಾಡುವ ವಿಧಾನ: ಮೊದಲು ಒಂದು ಬಾಣಲಿಗೆ ಓಟ್ಸ್ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ಪೇಪರ್ ಅವಲಕ್ಕಿ ಹಾಕಿ ಹುರಿಯಿರಿ. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಕಾಯಿ ಬೀಜ ಹಾಕಿ ಹುರಿಯಿರಿ. ಅದಕ್ಕೆ ಹುರಿಗಡಲೆ, ಹಸಿಮೆಣಸಿನಕಾಯಿ, ಅರಿಶಿನ, ಉಪ್ಪು, ಕರಿಬೇವು ಹಾಕಿ ಕೊನೆಯಲ್ಲಿ ಹುರಿದ ಓಟ್ಸ್, ಅವಲಕ್ಕಿ, ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ತಯಾರಾದ ಆರೋಗ್ಯಕರ ಓಟ್ಸ್ ಚೂಡವನ್ನು ಸಂಜೆ ಹೊತ್ತು ಕಾಫಿ ಅಥವಾ ಟೀ ಜೊತೆ ತಿನ್ನಲು ಕೊಡಿ. ಕೈಲೇ ತಿನ್ಬೇಡ ಅಂತ ಅನ್ಕೊಂಡೆ ಹೌದು ಅಲ್ವಾ? ನಮ್ಮ ದೇಸಿ ಅಡಿಗೆನ ನಾವು ದೇಸಿ ರೀತಿಯಲ್ಲೇ ತಿನ್ನೋಣ. ನೀವು ಹೇಳಿದಾಗೆ ಇದ್ರ ತಿಂದ್ರೆ ಏನು ಎಫೆಕ್ಟ್ ಆಗಲ್ಲ. ಹೌದು. ಈಗ ಎಣ್ಣೆ ಜಾಸ್ತಿ ಇಲ್ಲ, ಹೌದು, ಉಪ್ಪು ಖಾರ ಕಡಿಮೆ ಇದೆ, ಸಖತ್ತಾಗಿ ಹೆಲ್ದಿಯಾಗೇ ಇರ್ಬೋದು. ಟ್ರೈ ಮಾಡಿ, ಸಖತ್ತಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀವು ಮಾಡ್ಕೊಂಡ್ರೆ ನಿಮಗೂ ಸಹ ಇಷ್ಟ ಆಗುತ್ತೆ. ಆದರೆ ಓಟ್ಸ್ನ ಇದ್ರ ಜೊತೆ ಸೇರ್ಸೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು ರೀನಾ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿತ್ತು. ಎಲ್ಲ ಆಹಾರದ ಕ್ರಮಗಳನ್ನ ನೋಡ್ತಾ ಇದ್ದೀರಾ. ಮನೆಯವ್ರು ಬಂದ್ ಮಾಡಿದ್ರು, ರೀನಾ ಬಂದ್ ಮಾಡಿದ್ರು, ನಮ್ಮ ಚೆಫ್ ಬಂದ್ ಮಾಡಿದ್ದಾರೆ. ಈ ಎಲ್ಲ ಅಡಿಗೆಗಳನ್ನ ನೋಡಿಕೊಂಡು ನಿಮ್ಮ ಮನೇಲಿ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿವರೆಗೂ